ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇವತ್ತೊಂದು ವಿಶೇಷ ಕಾರ್ಯಕ್ರಮ, ವಿಶೇಷ ಅತಿಥಿ ಕೂಡ. ಈ ಹಿಂದೆನೂ ಕೂಡ ಈ ಅತಿಥಿನ ಕರೆದಿದ್ವಿ. ಅವತ್ತಿನ ಕಾರ್ಯಕ್ರಮ ನೆಟ್ವರ್ಕ್ ಸಮಸ್ಯೆಯಿಂದ ಮಾಡೋಕ್ಕಾಗಿಲ್ಲ. ಆ ನಂತರದ ರಾಜಕೀಯ ಬೆಳವಣಿಗೆಗಳಲ್ಲಿ ಅವರು ಬರಲಿಲ್ಲ. ನೋಡೋಣ, ಇವತ್ತು ಬಂದಿದ್ದಾರೆ. ನಾವು ಲೈವ್ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ನೀವೇನು ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈಗ ನೀವು ನೋಡೋದ್ರ ಜೊತೆಗೆ ಈ ಕಾರ್ಯಕ್ರಮವನ್ನು ಬೇರೆಯವರು ಕೂಡ ನೋಡಲಿ ಅನ್ನೋ ಉದ್ದೇಶದಿಂದ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಸಂದರ್ಶಕರ ಜೊತೆ ನೋಡೋಣ, ಅವರ ಪರಿಚಯ, ಉಳಿದ ವಿಚಾರಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಒಬ್ಬ ಯುವ ನಾಯಕ, ಯುವಕರಿಗೆಲ್ಲ ಮಾರ್ಗದರ್ಶನ ಆದಂಥವ್ರು. ನಮ್ಮ ಅವಿನ್ ಟಿವಿ ಮತ್ತು ಅವಿನ್ ಸ್ವರ ಸಂಗಮಕ್ಕೆ ಯಾವುದೇ ಕಾರ್ಯಕ್ರಮ ಮಾಡಿ ನೀವು ಧನ ಸಹಾಯ ಮಾಡಿ ಒಂದು ಪ್ರೋತ್ಸಾಹ ಮಾಡಿದಂಥವ್ರು. ಮತ್ತು ನಮ್ಮ ಟಿವಿ ಬಗ್ಗೆನೇ ಒಂದಷ್ಟು ಜನಗಳಿಗೆ ಹೇಳ್ತಾ ಇರ್ತಕ್ಕಂಥ ಒಬ್ಬ ಒಳ್ಳೆ ಫಾಲೋವರ್ಸ್. ನಮಗೆ ಒಂದು ಆಧಾರ ಸ್ತಂಭ ಅಂತೀವಲ್ಲ, ಹಾಗೆ ಒಂದು ಹೆಗ್ಗಂಬ ಇದ್ದಂಗೆ ನಮಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮಾತಾಡ್ತಾರೆ, ಸಹಕರಿಸ್ತಾರೆ, ಪ್ರೋತ್ಸಾಹ ಮಾಡ್ತಾರೆ. ಮತ್ತು ಯಾವ ರಂಗದಲ್ಲಿ ಇಲ್ಲ ಅಂತಿಲ್ಲ. ಈಗ ಒಂದು ದಾನ ಕೇಳಕ್ಕೆ ಹೋದರೆ ಅದು ಶೈಕ್ಷಣಿಕವಾಗಿರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ರಾಜಕೀಯವಾಗಿರ್ಬೋದು, ಹಬ್ಬ ಹರಿದಿನಗಳಾಗಿರ್ಬೋದು, ಯಾವುದೇ ಧಾರ್ಮಿಕ ವಿಚಾರಗಳಿರ್ಬೋದು. ಜಾತ್ಯತೀತ ಜನತಾದಳದ ಜಿಲ್ಲಾಧ್ಯಕ್ಷನಾಗಿರುವ ಇವರು ಜಾತ್ಯತೀತ ಅನ್ನೋ ಒಂದು ವರ್ಡಿಗೆ ಒಂದು ಸರಿಯಾದ ನ್ಯಾಯವನ್ನು ದೊರಕಿಸಿಕೊಟ್ಟಂಥವ್ರು. ನೋಡೋಣ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಪೂರ್ಣ ಹೆಸರು? ರಂಜನ್ ಅಜಿತ್ ಕುಮಾರ್. ಇನ್ಸಿಲು? ಡಿಕೆ ರಂಜನ್. ಡಿಕೆ ಅಂದ್ರೆ ಏನು ಸರ್? ಡಿ ಅಂದ್ರೆ ದಾನಿಹಳ್ಳಿ, ಕೆ ಅಂದ್ರೆ ಕಲ್ಲೇಗೌಡ. ತಾಯಿ ಹೆಸರು? MP ಭಾಗಿರಥಿ. ನಿಮ್ಮ ತಂದೆ ತಾಯಿಗೆ ನೀವೆಷ್ಟು ಜನ ಮಕ್ಕಳು? 4 ಜನ. ಈಗ ನಿಮ್ಮ ಪತ್ನಿ ಹೆಸರು? ಶ್ರೀಮತಿ ಗೀತಾ. ಮಕ್ಕಳು? ವಿಶಾಲ್ ಸುಜಯ್ ಕುಮಾರ್, ಅದ್ವಿಕ ಕಿರಣ್ ಕುಮಾರ್. ಇಬ್ರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಒಬ್ರು ಹೊರಗಡೆ ಮಾಡ್ತಿದ್ದಾರೆ. ಓಕೆ ಸರ್, ತಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಶುರು ಆಯ್ತು ಸರ್? ನಾನು ತುಂಬಾ ಶಾಲೆಗಳಲ್ಲಿ ಓದಿದ್ದೀನಿ. ಯಾಕಂದ್ರೆ ಅದನ್ನ ಹೇಳ್ತಾ ಹೋದ್ರೆ ಇವಾಗ ಫಸ್ಟ್ 1ನೇ ತರಗತಿ ಹಣ್ಣುಗಳಿಲ್ ಮಾಡಿದೆ. ಅಲ್ಲಿಂದ ಮತ್ತೆ 2ನೇ ತರಗತಿಗೆ ಕೆಂಜಿಗೆ ಅಂತೇಳಿ ನಮ್ ದೊಡ್ಡಪ್ಪನ ಮನೆ ಇತ್ತು, ಅಲ್ಲಿ ಓದ್ದೆ 4ನೇ ತರಗತಿವರೆಗೂ. 5ನೇ ತರಗತಿ ಜಕ್ಲಿ ಶಾಲೆಯಲ್ಲಿ ಓದ್ದೆ. 5ರಿಂದ 6. 6ನೇ ತರಗತಿ ನಂತರ ಹಾಲೂರು ಶಾಲೆಗೆ ಸೇರಿದೆ. ಅದಾದ ನಂತರ ಮೂಡಿಗೆರೆ ಜೂನಿಯರ್ ಹೈಸ್ಕೂಲಲ್ಲಿ ಓದ್ದೆ. ಅಲ್ಲೂ ಒಂದು 8ನೇ ತರಗತಿಯಿಂದ 9ನೇ ತರಗತಿವರೆಗೆ ಅಲ್ಲೂ ಓದಿ ಮತ್ತೆ ದಾರದಳ್ಳಿ ಸೇರ್ಕೊಂಡೆ. ದಾರದಳ್ಳಿಲಿ 10th ವರೆಗೆ ಓದಿ ಆಮೇಲೆ ನಾವು ಮೂಡಿಗೆರೆ ಕಾಲೇಜಿಗೆ ಬಂದೆ. ಈಗ ನೀವು ಹುಟ್ಟೂರು ದಾನಿಹಳ್ಳಿ ಅಂದ್ರಿ, ಮೊದಲನೇ ವರ್ಷ 1ನೇ ಕ್ಲಾಸನ್ನ ಹಣ್ಣುಗುಳಿಲಿ ಓದ್ದೆ ಅಂದ್ರಿ. ನಮ್ಮ ತಂದೆ ತಾಯಿ ನಾವು ಹುಟ್ಟಕ್ಕಿಂತ ಮೊದಲೇ ಹಣ್ಣುಗುಳಿಲಿ ಬಂದು ವಾಸ ಆದ್ರು. ಅಲ್ಲಿ ನನಗೆ ವಿದ್ಯಾಭ್ಯಾಸ ಸ್ಟಾರ್ಟ್ ಆಯ್ತು ಅಲ್ಲಿಂದಲೇ. ಓಕೆ, ಈಗ ಸಾಮಾನ್ಯವಾಗಿ 3 ಜನ ಗಂಡು ಮಕ್ಕಳು, ನೀವೇ ಹಿರಿಯ ಅಲ್ಲ? ಎರಡನೇವರು. ಸಾಮಾನ್ಯವಾಗಿ ತಂದೆ ತಾಯಿಗೆ ಒಂದು ಆಸೆ ಇರುತ್ತೆ, ಮಗ ಓದಿ ಕೆಲ್ಸಕ್ಕೆ ಸೇರಲಿ, ವಿದ್ಯಾಭ್ಯಾಸ ಮಾಡಲಿ. ಸರ್ಕಾರಿ ಅಥವಾ ಖಾಸಗಿ ಎಲ್ಲ ಕಷ್ಟ ಇತ್ತು, ಆದರೆ ಒಂದು ಸರ್ಕಾರಿ ಶಾಲೆ ಸೇರಲಿ ಅನ್ನೋದಿತ್ತು. ನೀವು ವ್ಯಾಸಂಗವನ್ನು ಬಿಟ್ಟು ಕೃಷಿ ಜೊತೆಗೆ ವ್ಯಾಪಾರ ಯಾಕೆ ಶುರು ಮಾಡಿದ್ರಿ ಸರ್? ಅದು ನನಗೆ ಏನಾಯ್ತು ಅಂದ್ರೆ ಅವಾಗ ಸ್ವಲ್ಪ ಆರ್ಥಿಕವಾಗಿ ನಮಗೆ ತೊಂದರೆ ಇತ್ತು. ಆ ಸಂದರ್ಭದಲ್ಲಿ ನಾನು ಕೃಷಿಗೆ ಇಳ್ಕೊಂಡೆ. ಏನು, ನಮ್ಮ ತಂದೆ ಅವತ್ತು ಗದ್ದೆ ನಾಟಿನ ಜಾಸ್ತಿ ಮಾಡ್ತಿದ್ರು. ಅವತ್ತು ಕಾಫಿ ಎಸ್ಟೇಟ್ ಎಲ್ಲ ಜಾಸ್ತಿ ಇತ್ತು ನಮ್ಮ ತಂದೆಗೆ. ಅದನ್ನೆಲ್ಲ ಕಳ್ಕೊಂಡು ಲಾಸ್ಟಿಗೆ ಒಂದು 10 ಎಕರೆ ಗದ್ದೆ ಮತ್ತೊಂದು 14 ಎಕರೆ ತೋಟ ಇತ್ತು. ಅದನ್ನೆಲ್ಲ ನಿಭಾಯಿಸೋದವರಿಗೆ ಅಷ್ಟು ಕಷ್ಟ ಆಗಿತ್ತು. ಯಾಕೆಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಅಂದ್ರೆ ಭಾರಿ ಮಳೆ ಬಂದ್ರೆ ಒಳ್ಳೆ ಬೆಳೆ ಆಗೋದು, ಮಳೆ ಕಡಿಮೆ ಆದ್ರೆ ಬೆಳೆ ಕಡಿಮೆ ಆಗ್ತಿತ್ತು. ಹಾಗಾಗಿ ಅಲ್ಲಿ ಕೃಷಿಗೆ ಇಳ್ಕೊಂಡೆ. ಆರ್ಥಿಕವಾಗಿ ಮುಗ್ಗಟ್ಟಿತ್ತು ಅವತ್ತು. ನಾನು ಯಾವಾಗ ಕೃಷಿ ಮತ್ತು ಇದೆಲ್ಲ ಚಟುವಟಿಕೆಗೆ ಇಳಿದೆ ವ್ಯವಹಾರ, ಆವಾಗಿಂದ ನಮಗೆ ದೇವರು ಒಳ್ಳೆ ಅನುಕೂಲ ಮಾಡಿಕೊಡ್ತು. ಹಾಗಾಗಿ ನಾವು ಮುಂದುವರೆದು ಈಗ ಕೃಷಿ ಮತ್ತು ಜೊತೆಗೆ ವ್ಯಾಪಾರ ಅಂತ ನಾನು ಹೇಳಿದೆ, ಪಾದರಸದಂಗೆ ಅಂತ ಯಾವುದೇ ಕ್ಷೇತ್ರಕ್ಕೆ ಕಾಲಿಡ್ಲಿ ಅಲ್ಲಿ ಏನಾದ್ರು ಒಂದು ಛಾಪನ್ನ, ಒಂದು ಹೆಜ್ಜೆ ಗುರುತನ್ನ ಮೂಡಿಸ್ತಕ್ಕಂಥದ್ದು ನಿಮ್ಮ ಒಂದು ಹವ್ಯಾಸ. ಹಣಕಾಸು ಎಷ್ಟೇ ಕೈಯಿಂದ ಖರ್ಚಾಗಲಿ, ಕಾಂಟ್ರಿಬ್ಯೂಷನ್ ಮಾಡೋದಾಗಲಿ, ಅದ್ರ ಎಲ್ಲೂ ಕೂಡ ನೀವು ಯಾವುದೇ ಪಕ್ಷದಲ್ಲಿ ಹೋದ್ರೂ ಕೂಡ ಪಕ್ಷಕ್ಕೊಂದು ನ್ಯಾಯ ದೊರಕಿಸ್ಕೊಟ್ಟಿದ್ದೀರಿ. ನೀವು ರಾಜಕಾರಣಕ್ಕೆ ಅಂತ ಹೊರಟಾಗ ನೀವು ಸೇರಿದ ಪಕ್ಷ, ಅವತ್ತಿನ ನಿಮ್ಮ ರಾಜಕೀಯ ಗುರು ಯಾರು?
ನಮಗೆ MR ಜಗದೀಶ್ ಗೌಡ್ರು ಅಂತ ಹೇಳಿ ಇಲ್ಲಿ ಬಿಜೆಪಿ ಮುಖಂಡರು, ಅವರೇ ನನ್ನ ರಾಜಕೀಯ ಗುರುಗಳು ಅವರು. ಆಮೇಲೆ BN ಜಯಂತ್ ಅಂತ ಹೇಳಿ, ಮತ್ತೆ MK ಪ್ರಾಣೇಶ್ ಅವರಿದ್ರು. ಹಾಗಾಗಿ ಅವರೆಲ್ಲ ನಮಗೆ ಮಾರ್ಗದರ್ಶನ ನೀಡಿದ್ರು. ನಾವು ಒಳ್ಳೆ ಹುಡುಗರು ಇರಬೇಕಾದ್ರೆ ಸಂಘಟನೆ ಮಾಡ್ತಿದ್ದು, ಬಟ್ ಯಾವುದೇ ಚುನಾವಣೆ ಸ್ಪರ್ಧೆ ಆಗಲಿ ಯಾವುದು ಮಾಡ್ತಿರ್ಲಿಲ್ಲ. ಅದ್ರ ನಂತರ ಒಂದು 2000ನೇ ಇಸ್ವಿಲಿ ನನಗೆ ಚುನಾವಣೆ ನಿಲ್ಲ ಒಂದು ಅವಕಾಶ ಸಿಕ್ತು. ಅವತ್ತು ದಾರದಹಳ್ಳಿ ಕ್ಷೇತ್ರದಲ್ಲಿ ಇವತ್ತು ಜಯರಾಮ್ ಗೌಡ್ರು ಇಲ್ಲ, ಅವ್ರ ಆಪೋಸಿಟ್ ನಾನು ಚುನಾವಣೆ ಸ್ಪರ್ಧೆ ಮಾಡಿದೆ. ಅಲ್ಪ ಮತದಿಂದ ಸೋತರು ನಾನು ರಾಜಕೀಯನ ಬಿಡಲಿಲ್ಲ. ಅವತ್ತಿಂದ ಏನು ಹಳ್ಳಿ ಒಳಗಡೆ ಜನಗಳ ಕಷ್ಟ ಮತ್ತು ಏನೇ ತೊಂದರೆಗಳಾದರೂ ಅಲ್ಲಿ ನಾನು ಇರ್ತಿದ್ದೆ. ಹಾಗಾಗಿ ಮುಂದುವರ್ಸ್ಕೊಂಡು ಬಂದೆ. ಈಗ ರಾಜಕಾರಣದಲ್ಲಿ ಪ್ರಾಥಮಿಕವಾಗಿ ಬಿಜೆಪಿಲಿ ಇದ್ರಿ, ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ಸೋತ್ರಿ, ಆಮೇಲೆ ಎಷ್ಟು ಸರಿ ಸೋತ್ರಿ ಸರ್? ಒಂದು ಚುನಾವಣೆಯಲ್ಲಿ 3 ಚುನಾವಣೆ ಸೋತೆ. ಎರಡನೇದಿಲ್ಲಿ ಎಸ್ಕಲ್ ಮತ್ತೆ ಈ ಬೆಳಗುಳ ಸೇರಿ ಒಂದು ತಾಲೂಕ್ ಪಂಚಾಯತಿ ಬಂತು, ಅಲ್ಲೂ ಸ್ಪರ್ಧೆ ಮಾಡಿದೆ. ಅಲ್ಲೂ ಭಾರಿ ಹೋರಾಟ ಮಾಡಿ ಅವತ್ತಿನ ದಿವಸ ಪಕ್ಷ ಬಿಜೆಪಿ ಭಾರಿ ಕಷ್ಟ ಇತ್ತು. ಅವತ್ತು ಕಾಂಗ್ರೆಸ್ ದಳ ಭಾರಿ ಪ್ರಬಲವಾಗಿತ್ತು. ಅವತ್ತಿನ ದಿವಸ ನಾವು ಪಕ್ಷವನ್ನ ಸಂಘಟನೆ ಮಾಡಿ ಅಲ್ಲೂ ಚುನಾವಣೆ ಸ್ಪರ್ಧೆ ಮಾಡಿದೆ, ಅಲ್ಲೂ ಸೋತೆ. ಮತ್ತೆ 3ನೇದು ಪಟ್ಟಣ ಪಂಚಾಯತ್ ಚುನಾವಣೆ ಬಂತು, ಅಲ್ಲೂ ಸ್ಪರ್ಧೆ ಮಾಡಿದೆ. ಇಲ್ಲಿ ಧರ್ಮಪಾಲ್ ಅಂತ ಹೇಳಿ ಅವರ ಅಪೋಸಿಟ್ ನಿಂತೆ, ಅಲ್ಲೂ ಸ್ವಲ್ಪ ಮತದಿಂದ ಸೋತೆ. ಆದ್ರೆ ರಾಜಕೀಯನ ನಾನು ಕೈ ಬಿಡ್ಲಿಲ್ಲ. ಆ ನಂತರ ಗೆದ್ದದ್ದು ಯಾವಾಗ ಪ್ರಥಮವಾಗಿ? ಮತ್ತೆ ನಮ್ಮೂರಲ್ಲೇ ದಾರದಹಳ್ಳಿಲಿ ಮತ್ತೆ ಜನರಲ್ ಬಂತು. ಅವತ್ತು ಕಾಂಗ್ರೆಸ್ ಮುಖಂಡರಾದ MM ಲಕ್ಷ್ಮಣ್ ಗೌಡ್ರಿಗೂ ನನಗೂ ಮತ್ತೆ ಇನ್ನೊಬ್ರು ದಳದಿಂದ ಗಂಗೇಗೌಡರು ಅಂತ ನಿಂತಿದ್ರು. ಅಲ್ಲಿ ನಾನು ಗೆದ್ದೆ. ಗೆದ್ದ ನಂತರ ತಾಲೂಕ್ ಪಂಚಾಯತಿಲಿ 7 ಸೀಟು ಬಿಜೆಪಿ ಬಂತು. ಆ ದಿವಸ ನನಗೆ ಅಧ್ಯಕ್ಷಗಿರಿ ಒದಗಿ ಬಂತು. ಅವತ್ತು ಅಧ್ಯಕ್ಷಗಿರಿ ಸಿಕ್ಕಿದಾಗ ಜನಗಳಿಗೆ ಏನೇನು ನ್ಯಾಯ ಒದಗಿಸ್ಬೇಕು, ಏನೇನು ಸೌಲಭ್ಯ ಬರ್ತಾ ಇತ್ತು, ತಾಲೂಕ್ ಪಂಚಾಯತಿ ಅನುದಾನ ಅಲ್ಲದೆ ನಮಗೆ ಅವತ್ತು ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರಿದ್ದರು. ಆವತ್ತಿನ ದಿವಸ ನಾನು ಅವ್ರ ಹತ್ರ ಏನೇನು ನಮ್ಮ ಭಾಗಕ್ಕೆ ಅನುದಾನಗಳು ಬೇಕು, ವಾಟರ್ ಸಪ್ಲೈ ಇರ್ಬೋದು, ಬಡ ಇವರಿಗೆ ಏನು ಮನೆಗಳಿರ್ಬೋದು, ಎಲ್ಲನೂ ತಂದು ಒದಗಿಸ್ಕೊಟ್ಟೆ. ಮತ್ತು ನಮಗೆ ಒಳ್ಳೆ ಹೆಸರು ಬಂತು ಅವತ್ತಿನ ದಿವಸ. ಅದು ರಾಜ್ಯ ಪ್ರಶಸ್ತಿನೂ ಬಂತು, ರಾಷ್ಟ್ರ ಪ್ರಶಸ್ತಿನೂ ಅವತ್ತಿನ ತಾಲೂಕ್ ಪಂಚಾಯತಿ ಅಧಿಕಾರಾವಧಿಯಲ್ಲಿ ನಾವು ಮಾಡಿದ್ದಕ್ಕೆ ಅಲ್ಲಿ ನಾನು ಒಬ್ಬನೇ ಅಲ್ಲ, ಎಲ್ಲ ಸದಸ್ಯರು ಒಟ್ಟುಗೂಡಿ ನನಗೆ ಸಪೋರ್ಟ್ ಮಾಡಿದೆ. ಅವತ್ತು ಒಳ್ಳೆ ಹೆಸರು ಬಂತು. ಈಗ ತಾಲೂಕ್ ಪಂಚಾಯತಿ ಬಿಲ್ಡಿಂಗ್ ಏನೋ ಒಂಥರ ಇತ್ತು, ನೀವು ಅಧ್ಯಕ್ಷರಾದಾಗ ಅದಕ್ಕೊಂದು ಹೊಸ ರೂಪ ಕೊಟ್ರಿ. ಒಂದು ಕಚೇರಿ ಅಂದ್ರೆ ಹಿಂಗಿರ್ಬೇಕು, ಒಂದು ಅಧ್ಯಕ್ಷರ ಚೇಂಬರ್ ಅಂದ್ರೆ ಹಿಂಗಿರ್ಬೇಕು, ಅಥವಾ ಅಲ್ಲಿಯ CO ಚೇಂಬರ್ ಹಿಂಗಿರ್ಬೇಕು ಅಂತೇಳಿ ಅದಕ್ಕೊಂದು ಕಳೆನ ಕೊಟ್ರಿ. ಆನಂತರ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಒಂದೆಲ್ಲರ ಜನಗಳ ನೀವು ಒಂದೇ ಪಕ್ಷದ್ದು ಬಿಜೆಪಿಯ ಅಧ್ಯಕ್ಷ, ಬಿಜೆಪಿಯಿಂದ ಗೆದ್ದಿದ್ದಾರೆ ಅನ್ನೋ ಭಾವನೆ ಇರಲೇ ಇಲ್ಲ. ನೀವು ನಿಮಗಿತ್ತೇ ಹೊರತು ಜನಗಳಿಗೆ ಒಬ್ಬ ಜನನಾಯಕ ಅಂತೇಳಿ ನೀವು ಒಂದು ಸಹಾಯ ಮಾಡೋದು ಅಂದ್ರೆ ಒಂದು ಮಗುವಿಗೆ ಚಾಕ್ಲೇಟ್ ಕೊಡೋದ್ರಿಂದ ಹಿಡಿದು ಬೆಡ್ಶೀಟ್ ಕೊಡೋದ್ರಿಂದ ಹಿಡಿದು ಬಡವರಿಗೆ ಊಟ ಪ್ರತಿಯೊಂದು ಇಂದ ಹಿಡಿದು ಅಪ್ ಟು ಯಡಿಯೂರಪ್ಪನವರೆಗೆ ಒಂದು ಉತ್ತಮ ಸಂಬಂಧವನ್ನ ಇಟ್ಕೊಂಡು ಬಂದ್ರಿ. ರಾಜಕಾರಣದಲ್ಲಿ ಒಳ್ಳೆ ಗುರುತರವಾದ ಒಂದು ಹೆಸರನ್ನ ಮಾಡಿದ್ರಿ. ಇವತ್ತು ತುಂಬಾ ಜನರಿಗೆ ಅಜಿತ್ ಒಬ್ಬ ರಾಜಕಾರಣಿ ಅಂತ ಗೊತ್ತೇ ಹೊರತು ಯಾವ ಪಾರ್ಟಿ ಅಂತ ಗೊತ್ತಿಲ್ಲ, ಅಂದ್ರೆ ಒಳ್ಳೆ ಸರ್ವಿಸ್ ಮಾಡ್ತಾರೆ ಅಂತಕ್ಕಂಥದ್ದು ಅವರ ಮನೋಭಾವದಲ್ಲಿ ಇರ್ತಕ್ಕಂಥದ್ದು. ಈ ಒಂದಷ್ಟು ಈ ಬಡವರಿಗೆ ದಾನ ಕೊಡು, ನೀವು ಹೇಳಿ ನಮ್ಮ ತಂದೆ ತಾಯಿ ತುಂಬಾ ಆಸ್ತಿನೆಲ್ಲ ಕಳ್ಕೊಂಡು ಆಮೇಲೆ ನಾನು ಒಂಥರ ಮರುಹುಟ್ಟು ಬಂದಂಗೆ ಇರೋ ಕಡಿಮೆ ಕೃಷಿ ಭೂಮಿನಲ್ಲಿ ಉತ್ತಮ ಕೃಷಿ ಮಾಡಿ ವ್ಯಾಪಾರ ಮಾಡಿ ಮೇಲ್ ಬಂದೆ ಅಂತ. ಮೇಲ್ ಬಂದ್ರೆ ಸುಮ್ಮನೆ ಇರ್ಬೋದಿತ್ತು, ಆದ್ರೆ ನೀವು ಒಂದು ಜನಗಳಿಗೆ ಸಹಕಾರ ಮಾಡಿ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು, ಕಷ್ಟ ಆದಾಗ ಜೊತೆಲಿರ್ಬೇಕು ಅನ್ನೋ ಭಾವನೆ ನಿಮಗೆ ಬಂದಿದ್ದು ನಿಮ್ಮ ತಾಯಿ ತಂದೆ ಕಡೆಯಿಂದನೋ ಅಥವಾ ನಿಮಗೆ ಹುಟ್ಟಿದ್ದೆ ಸರ್? ಏನಾಯ್ತು ಅಂದ್ರೆ ನಮ್ಮ ತಾಯಿ ತಂದೆ ಇರ್ಬೇಕಾದ್ರೆ ನನಗೆ ಕಷ್ಟ ಗೊತ್ತಿತ್ತು. ಆಮೇಲೆ ಕಷ್ಟ ಅಂತ ಏನು ನಾನು ಹೇಳ್ಕೊಂಡು ತಿರುಗಿದಾಗ ನನಗೆ ಯಾರು ಸಹಾಯಕ್ಕೆ ಬರ್ಲಿಲ್ಲ ಅವತ್ತು. ಆ ಒಂದು ಇದರಲ್ಲಿ ಯಾರೇ ಕಷ್ಟ ಅಂತ ಬರಲಿ, ಮತ್ತೆ ಯಾರೇ ಸ್ಪೋರ್ಟ್ಸಿಗೆ ಬಡವ್ರ ಮಕ್ಕಳು ಬರಲಿ, ಮತ್ತೆ ಯಾವುದೇ ಒಂದು ವಿಚಾರ, ಈಗ ಒಂದು ಮನೆ ಕಟ್ಟೋದಾಗ್ಲಿ, ಮನೆ ಕಟ್ಟಕ್ಕೆ ಸಹಕಾರ ಬೇಕು ಅಂತಾರೆ, ಮದುವೆ ಮಾಡಕ್ ಸಹಕಾರ ಬೇಕು ಅಂತಾರೆ, ಪ್ರತಿಯೊಂದು ವಿಚಾರದಲ್ಲೂ ನಾನು ಸ್ಪಂದಿಸಿದ್ದೀನಿ. ಇಲ್ಲಿ ನೀವು ಹೇಳಂಗೆ ಬಿಜೆಪಿ ಪಕ್ಷದಿಂದ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಇರ್ಬೋದು, ಆದ್ರೆ ನಾನು ಗೆದ್ದ ಮೇಲೆ ಎಲ್ಲಾ ಪಕ್ಷದ ಜನಗಳಿರ್ಬೋದು, ಎಲ್ಲ ಕಾರ್ಯಕರ್ತರು ಇರ್ಬೋದು, ಎಲ್ಲ ನಮ್ಮ ಮೂಡಿಗೆರೆಯ ಜನತೆ ಇರ್ಬೋದು, ಅವ್ರಿಗೆ ನಾನು ಸಹಕಾರ ಮಾಡಬೇಕು ಅನ್ನೋದು ನನಗೆ ಮನಸ್ಸಲ್ಲಿ ಬಂದಿದೆ, ಮಾಡಿದೆ. ಈಗ ದುಡ್ಡು ಹಣದಲ್ಲಿ ಎಲ್ಲ ಕೂಡಿಟ್ಟು ಬಿಲ್ಡಿಂಗ್ ಕಟ್ಟೋದು ಬೇರೆ 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 ಮಾಡ್ತಾರೆ. ಭಗವಂತ ನಿಮಗೆ ಒಳ್ಳೆ ರೀತಿಯಿಂದ ಒಂದು ಉತ್ತಮವಾದಂಥ ಐಶ್ವರ್ಯವನ್ನ ಕೊಡ್ತಾ ಬಂದ. ಆದರೆ ಆ ಬಂದದ್ದನ್ನು ಹಂಚಬೇಕು, ಇನ್ನೊಬ್ಬರಿಗೆ ಬಡವರ ಒಂದು ಕಷ್ಟದಲ್ಲಿ ನೆರವಾಗಬೇಕು ಅನ್ನೋದೇ ನಿಮಗೆ ರಾಜಕಾರಣಕ್ಕೆ ಏನಾದರೂ ಒಂದು ಸ್ಫೂರ್ತಿ ಸಿಗ್ತಾ?
ಸರ್, ರಾಜಕಾರಣ ಅನ್ನೋದಕ್ಕಿಂತ ನನಗೆ ಏನು ಜನಗಳಿಗೆ ಕಷ್ಟ ಇದೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದು ಇವತ್ತು ಇದೆ, ಅವತ್ತು ಇದೆ, ನಾಳೆನೂ ಇದೆ. ನಾನು ಮಾಡಬೇಕು ಅಂತ ಒಂದು ಮನಸ್ಸಿದೆ, ಹಾಗಾಗಿ ನಾನು ಮಾಡ್ತೀವಿ. ನೀವು ಮೋಟರ್ ಸೈಕಲ್ ರ್ಯಾಲಿಗೆ ಹೋಗ್ತಾ ಇದ್ರಿ, ನಾನು ಒಂದು ದಿವಸ ಬಂದಿದ್ದೆ ನೋಡಕ್ಕೆ. ಆದರೆ ಆ ರ್ಯಾಲಿ ಸಂದರ್ಭದಲ್ಲಿ ಬಿದ್ದು ಕಾಲೆಲ್ಲ ಮುರ್ಕೊಂಡು ತುಂಬಾ ಅನಾರೋಗ್ಯದಿಂದ ಬಳಲ್ಬೇಕಾದಂಥದ್ದು. ನನಗೆ ನಿಮ್ಮ ಸ್ನೇಹಿತರೆ ಹೇಳಿದ್ದು, ಅವತ್ತು ಏನು ಅಜಿತ್ಗೆ ಜೈ ಅಂತಿದ್ರು, ಅಷ್ಟು ಜನ ರ್ಯಾಲಿನಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು, ಬಟ್ ಬಿದ್ದಾಗ ಕಾಲು ಮುರ್ಕೊಂಡಾಗ ತುಂಬಾ ಪಶ್ಚಾತ್ತಾಪ ಪಟ್ರು ಅಜಿತ್ ಅವರು. ಈ ರ್ಯಾಲಿ ಬೇಡ, ಈ ಸವಾಸು ಬೇಡ ಅಂತ ಹೇಳಿದ್ರು ಅಂತ. ನಿಜನಾ ಸರ್? ಸುಳ್ಳು ಸರ್. ಅವತ್ತು ನಾನು ಕಾಲ್ ಮುರ್ಕೊಂಡು ಮನೇಲಿ ಮಲಗಿದಾಗ ನನ್ನ ಸ್ನೇಹಿತರು ನನಗೆ ಧೈರ್ಯ ತುಂಬಿದ್ದಾರೆ. ಅವತ್ತು ತುಂಬಿದರೆ ಧೈರ್ಯ. ಮತ್ತೆ ನಾನು ಕಾಲ್ ಮುರಿದಿದ್ದು ರ್ಯಾಲಿಲಲ್ಲ, ರ್ಯಾಲಿ ಎಲ್ಲ ಮುಗಿದಾದ್ಮೇಲೆ ನಾನು ರೆಸ್ಟ್ ಬೇಕಿತ್ತು. ಇಲ್ಲೊಂದು ಮೂಡಿಗೆರೆಯಲ್ಲಿ ಟ್ರೆಸರೆಂಟ್ ಅಂತ ಮಾಡಿದ್ರು. ಅವತ್ತಿನ ದಿವಸ ನಾನು ಆ ಟ್ರೆಸರೆಂಟಿಗೆ ಭಾಗವಹಿಸಿದಾಗ ದೊಡ್ಡ ಮಳೆ. ಆಕ್ಚುಲಿ ನಾನು ರ್ಯಾಲಿ ಮುಗಿಸಿ ರಾತ್ರಿ ಬಂದಿರೋದು. ನೆಕ್ಸ್ಟ್ ಡೇನೆ ನನಗೆ ಇಲ್ಲಿ ಟ್ರೆಸರೆಂಟ್ ಇತ್ತು. ಅವತ್ತಿನ ದಿವಸ ನನಗೆ ಫಸ್ಟ್ ಬೈಕೇ ನಂದು. ಅವತ್ತೇನಾಯ್ತು ಅಂದ್ರೆ, ಒಂದು 4-5 ದಿವಸ ರ್ಯಾಲಿ ಹೊಡೆದಿದ್ನಲ್ಲ, ಈ ಗ್ರಿಪ್ಪರ್ ಇತ್ತಲ್ಲ, ಬೈಕಿನ ಗ್ರಿಪ್ಪರ್ ಅದೇನಾಗಿದೆ, ಆಯಿಲ್ ಎಲ್ಲ ಇದಾಗ್ಬಿಟ್ಟು ಜಾರಿ ಬೈಕ್ ಒಂದು ಟರ್ನಿಂಗ್ ಅಲ್ಲಿ ಈಚುವಳ್ಳಿ ಅಂತಿದೆ, ಅಲ್ಲಿ ಬಿದ್ದಿದ್ದು. ಆ ಬಿದ್ದ ನಂತರ ನನಗೆ ಕಾಲ್ ಡ್ಯಾಮೇಜ್ ಆಯ್ತು. ಹಾಸ್ಪಿಟ್ಲಿಗೆ ಮಂಗಳೂರಿಗೆ ಕರ್ಕೊಂಡೋದು. ಮಂಗಳೂರಲ್ಲಿ ಡಾಕ್ಟರ್ ಎಲ್ಲ ಆಪರೇಷನ್ ಎಲ್ಲ ಮಾಡಿ ಅವ್ರು ಹೇಳಿದ್ರು ನಿಮಗೆ ನಡೆಯೋದು ಕಷ್ಟ ಆಗುತ್ತೆ ಅಂತ ಹೇಳಿ. ಆದ್ರೆ ನಾನು ಮನೆಗೆ ಬಂದು ಕಾಲು ಏನು ಪ್ಲಾಸ್ಟರ್ ಬಿಚ್ಚೋವರೆಗೂ ಹುಡುಗರು ಮತ್ತೆ ನನ್ನ ಸ್ನೇಹಿತರು ಎಲ್ಲರೂ ಬಂದು ನನಗೆ ಧೈರ್ಯ ತುಂಬಿದ್ರು. ಆವತ್ತಿನ ದಿವಸ ನಾನು ಪ್ಲಾಸ್ಟರ್ ಬಿಚ್ಚಕ್ಕೆ ಅಂತ ಮಂಗಳೂರು ಹೋದೆ. ಮಂಗಳೂರು ಬಿಚ್ಕೊಂಡು ಬಂದು ಮತ್ತೆ ಮನೇಲಿ ಮಲಗಕ್ಕೆ ಹೇಳಿದ್ರು. ಮನೆಗೆ ಬಂದ್ರು ನಾನು ಆ ಬೈಕ್ ಇತ್ತು ನಮ್ಮ ಮನೇಲಿ. ಆ ಬೈಕಲ್ಲಿ ನನಗೆ ನಮ್ಮ ಒಂದು ಕಟ್ಟೆ ಇತ್ತು ನಮ್ಮ ಮನೆ ಹತ್ರ, ಜಗಳಿ ಅಂತೀವಿ ನಾವು. ಆ ಜಗಳಿ ಸೈಡಲ್ಲಿ ಬೈಕ್ ನಿಲ್ಲಿಸ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಈ ಕಾಲನ್ನ ಹಿಂಗೆ ಇಟ್ಕೊಂಡು ಮತ್ತೆ ಮೂಡಿಗೆರೆ ಬರ್ತಿದ್ದೆ. ಮೂಡಿಗೆರೆ ಬಂದು ಮತ್ತೆ ಕಾಲು ಊರಕ್ಕೆ ಶುರು ಮಾಡಿದೆ. ಆಮೇಲೆ ಸ್ವಲ್ಪ ನಡೆಯಕ್ಕೆ ಶುರು ಮಾಡಿದೆ. ಮತ್ತೆ ಡಾಕ್ಟ್ರಿಗೆ ಚೆಕಪ್ಗೆ ಹೋದಾಗ ಅವ್ರ ಎದುರುಗಡೆ ನಡ್ಕೊಂಡು ಹೋದೆ. ಸುಧಾಕರ್ ಶೆಟ್ರು ಅಂತ ಅವ್ರು ಇಲ್ಲ ಇವತ್ತು. ಅವ್ರ ಕಣ್ಣಲ್ಲಿ ನೀರು ಬಂತು. ಇವನಿಗೆ ನಡೆಯೋಕ್ಕೆ ಆಗಲ್ಲ ಅನ್ನೋ ಒಂದು ಇದಿತ್ತು, ಹಿಂಗೆ ನಡೀತಿದಲ್ಲ ಅಂತ ಹೇಳಿ ಧೈರ್ಯ ಮಾಡಿದೆ, ಮುಂದೆ ನುಗ್ಗಿದೆ. ಹಾಗಾಗಿ ಇವತ್ತಿನ ಈ ಸ್ಥಿತಿಲಿ ನಾನಿದ್ದೀನಿ. ನಾನು ಅಜಿತ್ ಅವರಿಗೆ ಜಾತ್ಯತೀತ ಅಂತ ಹೇಳಿದೆ. ಯಾಕೆಂದ್ರೆ ಒಂಥರ ಹುಟ್ಟೂರು, ಅವರ ಹುಟ್ಟು ಊರಲ್ಲಿ ಒಂದು 100 ಮನೆ ಇದ್ರೆ ಅದ್ರಲ್ಲಿ 95 ಮನೆ ಮುಸ್ಲಿಮರದೇ, ಒಂದು 5 ಮನೆ ಮಾತ್ರ ಹಿಂದೂಗಳದ್ದು. ಅಲ್ಲಿ ಆ ಜನಸಂಪರ್ಕವನ್ನು ಬೆಳೆಸಿ ಅಲ್ಲಿ ಬಿಜೆಪಿಯಿಂದ ಗೆದ್ದು ಜಾತ್ಯತೀತ ಮನೋಭಾವವನ್ನ ಒಂದು ಪಸರಿಸಿದಂಥವ್ರು. ಬರೀ ಹೇಳೋದಕ್ಕೆ ಅಥವಾ ಬ್ಯಾನರ್ಗೆ ಅಂತಲ್ಲ, ನಿಜವಾಗ್ಲೂ ಜಾತ್ಯತೀತ ಮನುಷ್ಯ. ಇವತ್ತು ಕೂಡ ಅವ್ರ ಮನೇಲಿ ಕಾರ್ಯಕ್ರಮ ಆದರೆ ಮುಸ್ಲಿಮರು, ಕ್ರೈಸ್ತರು ಎಲ್ಲ ಜನಾಂಗದವರು ಕೂಡ ಇರ್ತಕ್ಕಂಥದ್ದು. ಮತ್ತು ಪಟ್ಟಣದಲ್ಲಿ ಈ ಹಿಂದೆ ಒಂದು 45-50 ವರ್ಷದ ಹಿಂದೆ ಅವತ್ತೇನಿತ್ತಂದ್ರೆ, ಏನಾದ್ರು ಒಬ್ಬ ಟೌನಲ್ಲಿ ಕಷ್ಟ ಆಯ್ತು ಅಂದ್ರೆ ಎಲ್ಲ ಪ್ಲಾಂಟರ್ಸು ಅಧ್ಯಕ್ಷಗಳೆಲ್ಲ ತೋಟದಲ್ಲಿದ್ದಂಥದ್ದು. ಕೆ ವೆಂಕಟೇಶ್ ಒಬ್ಬರೇ, ಅವರು ಕೃಷ್ಣ ಕೇಶವಮೂರ್ತಿ ಮನೆ ಒಂದೇ ಇದ್ದದ್ದು ಮೂಡಿಗೆರೆನಲ್ಲಿ. ಏನೇ ಕಷ್ಟ ಆದರೂ ವೆಂಕಟೇಶ್ ಅವರು ನೇತೃತ್ವ ವಹಿಸರು. ಆ ನಂತರದಲ್ಲಿ ಇವತ್ತು ಮೂಡಿಗೆರೆನಲ್ಲಿ ಒಂದು ಆಕ್ಸಿಡೆಂಟ್ ಆಗಲಿ, ಒಂದು ಕೇಸೇ ಆಗಲಿ, ಏನೇ ಆಗಲಿ ಅಂದ್ರೆ ಬೇರೆದಕ್ಕೆಲ್ಲ ಹೋಗಲ್ಲ. ಈಗ ಭ್ರಷ್ಟಾಚಾರ ಮಾಡಿ ಗಂಧ ಹೊಡೆದು ಬೇರೆ ಮಾಡಿದ್ದಕ್ಕೆಲ್ಲ ಇವ್ರು ಹೋಗಲ್ಲ. ಏನಾದ್ರು ಅನ್ಎಕ್ಸ್ಪೆಕ್ಟೆಡ್ ತಪ್ಪಾಗಿ ಪೊಲೀಸ್ನವ್ರು ಏನಾದ್ರು ಇದು ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ನ್ಯಾಯ ದೊರಕಿಸಿ ಕೊಟ್ಟಂತರು. ಮೂಡಿಗೆರೆ ಪಟ್ಟಣ ಅಂತಂದ್ರೆ ಅಜಿತ್ ಅಂತೇಳಿ. ಹಾಗಾಗಿ ಸುಮಾರು ನನಗೆ ಗೊತ್ತಿರಂಗೆ ಒಂದು 20 ವರ್ಷ ಆಯ್ತು ಈಗ ಮೂಡಿಗೆರೆ ಪಟ್ಟಣದಲ್ಲಿ ಅವರ ಒಂದು ಕಾರಬಾರು. ಅಂದ್ರೆ ನ್ಯಾಯಕ್ಕಾಗಿ, ಸಹಾಯಕ್ಕಾಗಿ, ಬೇರೆ ಅಲ್ಲ. ಬೇರೆ ರಾಜಕಾರಣ ಮಾಡಕ್ಕೆ ಗೊತ್ತವರಿಗೆ ರಾಜಕಾರಣಿಗಳ ಎಲ್ಲ ಸಪೋರ್ಟು ಇದೆ. ಆನಂತರ ಅಲ್ಲಿಂದ ಬಿಜೆಪಿನ ಬಿಟ್ಟು ದಳಕ್ಕೆ ಹೋದ್ರಿ ಅಲ್ಲ ಸರ್? ಬಿಜೆಪಿ ಬಿಟ್ಟು ನಮ್ಮ ಯಡಿಯೂರಪ್ಪನವ್ರು ಒಂದು ಪಕ್ಷ ಕಟ್ಟಿದ್ರು, ಕೆಜೆಪಿ ಅಂತ ಹೇಳಿ. ಕೆಜೆಪಿ ಪಕ್ಷಕ್ಕೆ ಸೇರಿದೆ. ಕೆಜೆಪಿ ಪಕ್ಷದಿಂದ ನಾನು ಸೇರಿ ಸ್ವಲ್ಪ ಏನು ಸಂಘಟನೆ ಮಾಡ್ತಾ ಇರೋದು, ಪಟ್ಟಣ ಪಂಚಾಯತ್ ನಗರಸಭೆ ಚುನಾವಣೆ ಬಂತು. ಆ ಚುನಾವಣೆ ಮಾಡಿದ್ರು. ಕೆಲವೆಲ್ಲ ಅಲ್ಪ ಮತದಿಂದ ಸೋತು ಸ್ವಲ್ಪ ನಾನು ಡಿಸ್ಕರೇಜ್ ಆಗಿ ನಾನು ಮನೇಲಿ ಕೂತಿದ್ದೆ. ಆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈ ದಳದ ಮುಖಂಡರುಗಳೆಲ್ಲ ಸೇರಿ ಮುಖ್ಯಮಂತ್ರಿಗಳಿಂದ ಫೋನ್ ಮಾಡಿಸಿದ್ರು ನನಗೆ. ಮಾಜಿ ಮುಖ್ಯಮಂತ್ರಿ ಅವರು ಬ್ರದರ್ ಅಂತ ಹೇಳಿದ್ರು. ಬ್ರದರ್ ನೀವು ಬರಬೇಕು, ನಮ್ಮ ಪಕ್ಷಕ್ಕೆ ಒಂದು ಬಂದರೆ ದೊಡ್ಡ ಆಸ್ತಿ ಆಗ್ತೀರಿ, ನೀವು ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಹೋದೆ. ಮಾಜಿ ಮುಖ್ಯಮಂತ್ರಿ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ. ನೋಡಿ, ಅಲ್ಲೂ ಒಂದು ಚಾಪ್ ಮೂಡಿಸೋದು ಅಂತೇಳಿ ಚಿಕ್ಕಮಗಳೂರು ಜಿಲ್ಲಾ ಜನತಾದಳದ ಕಚೇರಿ ಆ ಕಾಲದಲ್ಲೇ ಇತ್ತು. ಇಂದಿರಾ ಗಾಂಧಿ ಚುನಾವಣೆ ಬಂದ ಸಂದರ್ಭದಲ್ಲಿ ಅದು ಜನತಾ ಪಾರ್ಟಿ ಆಫೀಸು ಇತ್ತು. ಓಕೆ, ಅದಕ್ಕೊಂದು ಕಲರ್ಫುಲ್, ಅದು ನೋಡಿದ್ರೆ ಇದೊಂದು ಕಚೇರಿ, ಇದೊಂದು ಜಿಲ್ಲಾಧ್ಯಕ್ಷನಿಗಿರ್ತಕ್ಕಂಥ ಸ್ಥಾನ ಹಿಂಗಿರ್ಬೇಕು ಅಂತೇಳಿ ಆ ಕಚೇರಿಯನ್ನ ಅಷ್ಟು ಚಂದ ಮಾಡಿದ್ರಿ. ಇಡೀ ಏನು ಅವತ್ತು 7 ತಾಲೂಕು ಇತ್ತು, ಇವತ್ತು 9 ತಾಲೂಕಾಗಿದೆ. ಇಡೀ ಜಿಲ್ಲೆಯ
ಒಂದು ಜನತಾದಳದ ಪ್ರತಿನಿಧಿಯಾಗಿ ನೀವು ಒಂದು ಜವಾಬ್ದಾರಿಯುತವಾಗಿ ಪ್ರತಿನಿಧಿಯಾಗಿ ಜವಾಬ್ದಾರಿ ಜಿಲ್ಲೆ ಅಂದರೆ ಇವತ್ತು ಏನು ಅಜಿತ್ ಕುಮಾರ್ ಅಂತ ಹೇಳಿ, ಮುಂಚೆ ಧರ್ಮೇಗೌಡರು ಇದ್ರು, ಅವರು ಆಕ್ಸಿಡೆಂಟಲ್ಲಿ ತೀರೋದ್ರು, ಅವರು ಬಿಟ್ಟರೆ ಭೋಜೇಗೌಡರು, ಹೀಗೆ ಬಿಟ್ಟರೆ ಒಂದು ಈ ಭಾಗ ಅದರಲ್ಲೂ ಕಳಸ ಅಂತೂ ಪವರ್ಫುಲ್ ಇದ್ದಂಥ ಜನತಾದಳ. ಇಡೀ ಜಿಲ್ಲೆನ ಒಂದು ಒಟ್ಟುಗೂಡಿಸಿದ್ರಿ. ಅವತ್ತು ಫೈನಾನ್ಷಿಯಲಿ ಕೂಡ ವೀಕ್ ಇತ್ತು ದಳ, ಅದು ನೀವಲ್ಲ. ಅಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ಹೊರೆನ ಹೊತ್ಕೊಂಡ್ರಿ. ಆ ಜವಾಬ್ದಾರಿನ ಹೊತ್ಕೊಂಡಂಥ ಆ ಹಣಕಾಸಿನ ಹೊರೆ ದೊಡ್ಡದು ಅನಿಸ್ಲಿಲ್ಲ ಸರ್? ಸರ್, ನಾನು ಈ ಪಾರ್ಟಿ ಸೇರ್ಬೇಕಾದ್ರೆ ಚುನಾವಣೆ ಬಂತಿಲ್ಲಿ ಮೂಡಿಗೆರೆಯಲ್ಲಿ 2013 ಚುನಾವಣೆ ಬಂತು. ಅವತ್ತಿನ ದಿವಸ ನಮ್ಮ ಪಕ್ಷದಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ, ಇದ್ರು, ಬಟ್ ಅವತ್ತು ಅವರು ಗೆಲ್ಲಲ್ಲ ಅನ್ನೋದೊಂದು ನನ್ನ ಸರ್ವೆಯಲ್ಲಿ ಗೊತ್ತಿತ್ತು. ಕೇವಲ 10 ದಿವಸದಲ್ಲಿ ಚುನಾವಣೆ, ನಮಗೆ ಕ್ಯಾಂಡಿಡೇಟ್ನ ಹುಡುಕ್ಬೇಕು ಅಂತ ಆಯ್ತು. ಅವತ್ತಿನ ದಿವಸ ಕಾಂಗ್ರೆಸ್ ಅಲ್ಲಿ ನಮ್ಮ BB ನಿಂಗಯ್ಯನವರಿಗೆ ಟಿಕೆಟ್ ಸಿಕ್ಲಿಲ್ಲ. ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ನಾನು ಕುಮಾರಣ್ಣಗೆ, ದೇವೇಗೌಡರಿಗೆ, ಇಲ್ಲಿ ಕೆಲವು ಮುಖಂಡರುಗಳಿಗೆಲ್ಲ ಹೇಳಿ ಅವ್ರನ್ನ ಮಾತುಕತೆ ಮಾಡಿದ್ರು. ಅವ್ರು ಬಂದರು. ಬಂದಾಗ ಕೆಲವರು ಇಲ್ಲಿ ಅವ್ರು ಬರಬಾರ್ದು ಅಂತಾನು ಹೇಳಿದ್ರು. ಕೆಲವು ಮುಖಂಡರುಗಳು ಇವತ್ತು ಮಾಡ್ತಿದಾರೆ ಅದು. ಇವತ್ತಿನ ದಿವಸನು ಕೆಲವು ಎಲೆಕ್ಷನ್ ಬಂತು ಅಂದ್ಕೂಡಲೇ ಮುಂದಕ್ಕೆ ಕೊಡು ಬರ್ತದೆ, ಆದ್ರೆ ಏನು ಸಂಘಟನೆ ಇಲ್ಲ. ಅವತ್ತು ನಿಂಗಯ್ಯನವ್ರು ಬಂದ್ರು. ನಿಂಗಯ್ಯನವ್ರು ಬಂದು ಕೇವಲ 10 ದಿವಸದಲ್ಲಿ ನಾನು ಅನ್ನೋಕ್ಕಿಂತ ನನ್ನೊಟ್ಟಿಗೆ ಏನು ಹಳೆ ಟೀಮ್ ಇತ್ತು, BJP ಹುಡುಗರು ಎಲ್ಲರೂ ಸೇರಿ ಅವತ್ತು ನಾವು ಇಲ್ಲಿ MLA ಮಾಡ್ಕೊಂಡು ವಿಧಾನಸೌಧಕ್ಕೆ ಕರ್ಕೊಂಡು ಹೋದ್ ನಿಂಗಯ್ಯನವ್ರು. ಅಂದ್ರೆ ಅವರಿಗೂ ಕೆಪಾಸಿಟಿ ಇತ್ತು. ಅವರು 3 ಬಾರಿ ಸೋತು ತುಂಬಾ ಸಿಂಪತಿ ಇಟ್ಸ್ಕೊಂಡಿದ್ರು. ಬಂದು ಎಲೆಕ್ಷನ್ ಮಾಡಿದ್ರು, ಎಲೆಕ್ಷನ್ ಗೆದ್ದು. ಅವತ್ತು ನಮ್ಮ ಕುಮಾರಣ್ಣ ವಿರೋಧ ಪಕ್ಷದ ನಾಯಕರಾದ್ರು. ಅವತ್ತು ಅವ್ರಿಗೆ ಭಾರಿ ಖುಷಿ ಆಯ್ತು. ಖುಷಿಯಾಗಿ ಸ್ವಲ್ಪ ದಿವಸದಲ್ಲೇ ನನಗೆ MLC ಚುನಾವಣೆ ಬಂತು. ಆಕ್ಚುಲಿ ಮೂಡಿಗೆರೆ, ಚಿಕ್ಕಮಗಳೂರು, ತರೀಕೆರೆ, ಕಡೂರು, NR-ಪುರ ಮತ್ತೆ ಶೃಂಗೇರಿ, ಕೊಪ್ಪ ಈ ಭಾಗದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬಂತು. ಅವತ್ತು ನನಗೆ ದೇವೇಗೌಡರು, ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ನಮ್ಮ ಭಾರಿ ಪ್ರೀತಿ ಮಾಡೋ ಅಂತ ಒಂದು ನಮ್ಮ ತಂದೆ ಸಮಾನ ಅಂತ ಹೇಳಕ್ಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಅವತ್ತು ನನಗೆ MLC ಚುನಾವಣೆ ನಿಲ್ಲಬೇಕು ಅಂತೇಳಿ ನನಗೆ ರಿಫಾರ್ಮ್ ಕೊಟ್ಟರು. ಅವತ್ತಿನ ಚುನಾವಣೆನೂ ಅಷ್ಟೇ ನಾನು ಭಾರಿ ಅಚ್ಚುಕಟ್ಟಾಗಿ ಮಾಡೋದು. ನಮ್ಗೆಲ್ಲರೂ ಸೇರಿ ಅಚ್ಚುಕಟ್ಟಾಗಿ ಚುನಾವಣೆ ಮಾಡೋದು. ಆದರೆ ಸೋತರು ಒಂದು ಒಳ್ಳೆ ಚಾಪ್ ಮೂಡಿಸಿದೆ. ಅವತ್ತು ನನಗೆ 425 ಓಟು ನನಗೆ ಬಂತು. ಸೋತ ನಂತರ ನನಗೆ ಮತ್ತೆ ಕರೆದ್ಬಿಟ್ಟು ಜಿಲ್ಲಾಧ್ಯಕ್ಷರು ಮಾಡಬೇಕು, ಇವನಿಗೆ ಮಾಡಬೇಕು ಅಂತ ಹೇಳಿ ಕುಮಾರಣ್ಣ ಮತ್ತೆ ದೇವೇಗೌಡರು ಎಲ್ಲ ಸೇರಿ ನನಗೆ ಜಿಲ್ಲಾಧ್ಯಕ್ಷರು ಮಾಡಿದ್ರು. ಇತ್ತೀಚಿನ ಒಂದು ರಾಜಕೀಯ ಬೆಳವಣಿಗೆ ನೋಡಿದರೆ ಜನತಾದಳ ಅಷ್ಟು ಬಲಿಷ್ಠವಾಗಿದ್ದದ್ದು, ಸುಮಾರು ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂಥದ್ದು. ಏನು ದಳ ಇತ್ತು ಇವತ್ತು ದ್ವಿದಳ ಆಗಿದೆ. ದಳದ ಆ ಒಂದು ಸ್ಟ್ರೆಂತ್, ಹಳೆ ಸ್ಟ್ರೆಂತ್ ಏನಿತ್ತು ಅದು ಇವತ್ತು ಇಲ್ಲ. ಜಿಲ್ಲಾಧ್ಯಕ್ಷರೇ ಒಂದು ಕಡೆ, ತಾಲೂಕು ಅಧ್ಯಕ್ಷರುಗಳೇ ಒಂದು ಕಡೆ. ಈಗ ನಿಮ್ಮ ಏನು ಕೊಪ್ಪದ NR-ಪುರನ ರಾಜೇಂದ್ರ ಅವರು ಇದ್ದಂಥ ಕಾಲ, ಆ ಪೀರಿಯಡ್ ನಿಮ್ದೆಲ್ಲ ಒಂದೇ ಪೀರಿಯಡ್ ಆಗ ಬಹಳ ಒಗ್ಗೂಟಿ ಇತ್ತು. ಅದು ಈಗ ಜನತಾದಳ ಹೋಳಾಗಿದೆ. ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಾರೆ. ನಿಜನಾ ಸರ್? ಸರ್, ನಾನು ಇವತ್ತು ಹೇಳ್ತೀನಿ ಕೇಳಿ. ಚುನಾವಣೆ ಅಂದ್ರೆ ಅದೊಂದು ತಂತ್ರ. ಇಲ್ಲಿ ಮೂಡಿಗೆರೆ ಪಟ್ಟಣ ಪಂಚಾಯತಿಲಿ ನಮ್ಮ ಶ್ರೀಮತಿಯವರು ಒಬ್ರು ಗೆದ್ದಿದ್ರು. ನಾವು ಬೇರೆ ಪಕ್ಷದವರೊಟ್ಟಿಗೆ ನಾವು ಕೇಳಿದ್ರು, ನಮಗೊಂದು ಅವಕಾಶ ಕೊಡಿ ಅಂತೇಳಿ. ನಮ್ಮನ್ನ ಹೊರಗಿಟ್ಟು ಅವ್ರು ಚುನಾವಣೆ ಮಾಡಬೇಕು ಅಂತ ಹೊರಟರು. ಅವತ್ತಿನ ದಿವಸ ನಾನು ಒಂದು ತಂತ್ರ ಮಾಡಿ ನಮಗೆ BJPಯ ಧರ್ಮಪಾಲರು ಮತ್ತೆ ಬೇರೆ ನಮ್ಮ ವೆಂಕಟೇಶ್ ಅವರು ಪಟ್ಟಣ ಪಂಚಾಯತ್, ನೀವು ಹೇಳಿದ್ರಲ್ಲ ಮುಂಚೆ, ಮತ್ತೆ MLA ಅವರು ತುಂಬಾ ಸಪೋರ್ಟ್ ಮಾಡಿ ನಮ್ಮ ಶ್ರೀಮತಿಯವ್ರನ್ನ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಮಾಡಿದ್ರು. ಇದು ಆ ಪಕ್ಷ ಈ ಪಕ್ಷ ಇಲ್ಲ. ನಮಗೆ ಏನು ಅಧಿಕಾರ ಅವತ್ತು ಮಾಡಿದೀವಿ ನಮ್ಮ ತಂತ್ರದಿಂದ ಆಗಿದೆ ಹೊರತು ನಾವು ಯಾವುದೇ ಪಕ್ಷಕ್ಕೆ ಹೋಗಿ ನಾವು ನಿಮ್ಮ ಪಕ್ಷಕ್ಕೆ ಸೇರ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಜಿಲ್ಲಾಧ್ಯಕ್ಷರಾಗಿ ಪಕ್ಷಕ್ಕೆ ಸಂಘಟನೆಯನ್ನು ಮಾಡಿದ್ದೀನಿ. ಅದು ನನಗೆ ವರಿಷ್ಠರ ಆದೇಶದಲ್ಲೇ ನಾನು ಮಾಡಿದ್ದವಂತ. ಈಗ ನೋಡಿ, DB ಚಂದ್ರೇಗೌಡರು ಕೂಡ ಅವ್ರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಒಂದು ಮಾತು ಹೇಳಿದ್ರು. ಮೊಟ್ಟಮೊದಲು ಹೇಳಿದ್ರು, ನನ್ನ ರಾಜಕೀಯ ಗುರುಗಳು ಚಂದ್ರೇಗೌಡರು BJPಲಿದ್ದಾರೆ, ಅವ್ರು ವಾಪಸ್ ಕಾಂಗ್ರೆಸ್ಸಿಗೆ ಬರಬೇಕು ನಮ್ಮ ನಾಯಕರು ಅಂತ. ಅದು ಚಂದ್ರೇಗೌಡರು ಒಂದು ಮಾತು ಹೇಳಿದ್ರು, ನನಗೇನು ಪಕ್ಷ ಇಲ್ಲ, ನಾನು ಯಾವ ಪಕ್ಷದಲ್ಲಿ ಬೇಕಾದ್ರೂ ಕೆಲಸ ಮಾಡ್ತೀನಿ, ನನಗೆ ಸರ್ವಿಸ್ ಮಾಡಬೇಕು ಅನ್ನೋದೇ ಭಾಳ ಮುಖ್ಯ ಅಂತ ಹೇಳಿದ್ರು. ಭಾಳ ಹಿರಿಯ ರಾಜಕಾರಣಿ. ಓಕೆ ಸರ್, ಇಷ್ಟು ನಿಮ್ಮ ರಾಜಕೀಯ ಜೀವನ, ಏರುಪೇರು, ಸಂತೋಷ, ದುಃಖ ಎಲ್ಲನೂ ಶಾರ್ಟ್ ಪೀರಿಯಡಲ್ಲಿ ಹಂಚ್ಕೊಂಡಿದ್ದೀರಿ. ಓಕೆ, ಈಗ 2ನೇ ತಾರೀಕು ಇದೆ, ನವೆಂಬರ್ 2ನೇ ತಾರೀಕು TPCMS ಚುನಾವಣೆ ಬರ್ತಾ ಇದೆ. TPCMS ಚುನಾವಣೆ, ಈಗ ಹಿಂದೆಲ್ಲ ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ ಬಿಟ್ಟರೆ ಒಂದು ಪಾರ್ಟಿ ವೈಸ್, ಇವರಿಂದ ಪಾರ್ಟಿ ಇವರಿಂಥ ಪಾರ್ಟಿ ಅಂತ. ಈಗ ಎಲ್ಲ ಕಲಸು ಮೇಲೋಗರಾದಂಗೆ ಎಲ್ಲರೂ ಇದ್ದಾರೆ.
ಈಗ ಒಂದ್ ಕಡೆ ಕಾಂಗ್ರೆಸ್ ಹೇಳುತ್ತೆ ದಳ ನಮಗ್ ಸಪೋರ್ಟ್ ಮಾಡುತ್ತೆ ಅಂತ, ಒಂದ್ ಕಡೆ ಬಿಜೆಪಿ ಹೇಳುತ್ತೆ ದಳ ನಮಗ್ ಸಪೋರ್ಟ್ ಮಾಡುತ್ತೆ ಅಂತ. ಕೆಲವು ನಿಮ್ ದಳದವ್ರು ಹೇಳ್ತಾರೆ ಅಜಿತ್ ಅವ್ರ ದಳನೇ ಬೇರೆ ನಾವೇ ಬೇರೆ ಅಂತ. ಇವತ್ತು ಪ್ರೆಸ್ ಮೀಟ್ ಎಲ್ಲ ಮಾಡಿದಿರಿ. ಇವತ್ತು ಈ ರಾಜಕೀಯ ಒಂದು ಏನ್ ಜವಾಬ್ದಾರಿ ಇತ್ತು ನಿಮ್ಗೆ, ಅದರ ಅಜೆಂಡಾ ಏನಿತ್ತು, ಒಳಗಿನ ಇರ್ತಕ್ಕಂಥ ನಿಬಂಧನೆಗಳೇನಿತ್ತು, ಅದನ್ನೆಲ್ಲ ಬಿಟ್ಟು ಸ್ಥಳೀಯ ಸಂಸ್ಥೆ ಆದರೂ ಕೂಡ ಹೊರಗೆ ಬಂದು ನೀವು ಚುನಾವಣೆ ಮಾಡ್ತಾ ಇದ್ದೀರಿ. ನಿಮ್ಮ ಪಾರ್ಟಿನ 8 ಜನ ಅದರಲ್ಲಿ ಕ್ಯಾಂಡಿಡೇಟ್ಗಳಿದ್ದಾರೆ. ಅಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇದು ಸಹಕಾರಿ ಕ್ಷೇತ್ರ ಅಂದ್ರೆ ಯಾವುದೇ ಪಾರ್ಟಿ ಪಕ್ಷ ಬರಲ್ಲ. ನಾನು ಈ TAPCMS ಚುನಾವಣೆ ಇದಕ್ಕೆ 3ನೇ ಬಾರಿ ಮಾಡ್ತಾ ಇರೋದು. 10 ವರ್ಷ ಅಲ್ಲಿ ಆಡಳಿತವನ್ನ ನಮ್ಮ MM ಲಕ್ಷ್ಮಣಗೌಡರು ಅಂತ ಬಾರಿ ಒಂದು TAPCMS ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವತ್ತು ಏನಾರು ಪಾಪದರಿಗೆ ಏನಾದ್ರು ಮದುವೆ ಮಾಡಬೇಕು ಅಂದ್ರೆ ಮೂಡಿಗೆರೆಯಲ್ಲಿ ಒಂದು ರೈತ ಭವನ ಅಂತ ಏನಾದ್ರು ಕಟ್ಟಿದ್ರು ಅವರು. ಮತ್ತೆ ಅವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವರ ಒಟ್ಟಿಗೆ ನಾವು ಒಂದು ಟೀಮ್ ಮಾಡಿ ಹೋಗಿದ್ದೀವಿ ಹೊರತು ಕಾಂಗ್ರೆಸ್ ದಳ ಬಿಜೆಪಿ ಅಂತ ನಾವಿಲ್ಲಿ ಮಾಡಿಲ್ಲ. ಇವತ್ತು ನಾವು 8 ಜನ ಕ್ಯಾಂಡಿಡೇಟ್ ಮಾಡಿದ್ದೀವಿ. TAPCMS ಅಭಿವೃದ್ಧಿ ವೇದಿಕೆ ಅಂತ ಹೇಳ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಯಾರು ಏನೇ ಆಪಾದನೆ ಮಾಡಿದ್ರು ಇವತ್ತು ರಾಜಕೀಯನ ಈ ಸಹಕಾರಿ ಕ್ಷೇತ್ರಕ್ಕೆ ತರೋದು ತಪ್ಪು. ರಾಜಕೀಯ ಹೊರತುಪಡಿಸಿ ಇದ್ರ ಚುನಾವಣೆ ಆಗ್ಬೇಕು ಅಂತ ನನ್ನ ಒಂದು ಆಸೆ. ಮತ್ತೆ ಎಲ್ಲ ರೈತರಿಗೆ ಒಂದು ನ್ಯಾಯ ಕೊಡ್ಬೋದು. ಇವತ್ತು ಆ ಪಕ್ಷ ಈ ಪಕ್ಷ ಅಂದ್ರೆ ಅದು ಸರಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಈಗ ಅದರಲ್ಲಿ 6 ಜನ ಹಳಬರೆ ಡೈರೆಕ್ಟರ್ಗಳಾದಂತವ್ರು ನೋಡಿ. ಲಾಸ್ಟ್ ಟೈಮು ಲಕ್ಷ್ಮಣಗೌಡರು ನಿಂತಿರ್ಲಿಲ್ಲ. ಅವ್ರ ಮೇಲೆ ಒಂದು ಆಪಾದನೆ, ಗುರುತರವಾದ ಆಪಾದನೆಯನ್ನು ಮಾಡಿದ್ರು. ಏನು ಒಂದು ಇವತ್ತು ಊಟದ ಹಾಲು ಕಟ್ಸಿದ್ದಾರೆ, ಅದರಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಆಪಾದನೆ ಮಾಡಿದ್ರು. ಆದ್ರೆ ಎಲ್ಲ ತನಿಖೆ ಆಗಿ ಅವರು ರಾಜೀನಾಮೆ ಕೊಟ್ಟರು. ಅವತ್ತು ನಾನು ಇರಲ್ಲ, ಈ ತರ ಎಲ್ಲ ಆದಾಗ ನಾನು ಇರಬಾರ್ದು ಅಂತೇಳಿ ಅವ್ರು ರಾಜೀನಾಮೆ ಕೊಟ್ಟು ಹೊರಗಡೆ ಹೋದ್ರು. ತನಿಖೆ ಆಗಿ ಅದು ಸಾಬೀತಾಯ್ತು, ಏನು ಇದು ಅನ್ಯಾಯ ಆಗಿಲ್ಲ, ಇದರಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿ ಅದು ಫುಲ್ ಕ್ಲಿಯರೆನ್ಸ್ ಆಗಿ ಎಲ್ಲ ಲೆಟರ್ ಎಲ್ಲ ಬಂದಿದೆ. ಹಾಗಾಗಿ ಮತ್ತೆ ಅವ್ರಿಗೆ 82 ವರ್ಷ. ಇವತ್ತು ಅವ್ರಿಗೊಂದು ಹುಮ್ಮಸ್ಸಿದೆ, ನಾನು ಕೆಲಸ ಮಾಡಬೇಕು ಅಂತ. ಅವರೊಂದು ರೈತ ಭವನ ಇರ್ಬೋದು, ನಮ್ಮ ಸಂಸ್ಥೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಏನು ಕೆಲಸ ಮಾಡ್ತಾರೆ ಆ ರೀತಿ ಕೆಲಸವನ್ನ ಮಾಡೋ ವ್ಯಕ್ತಿ. ಅವರೊಟ್ಟಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ನಾವು ಅವರೊಟ್ಟಿಗೆ ಇದ್ದೀವಿ. ಈ ಸರಿಯ ಒಂದು ಟೀಮ್ ಏನು ನಿಮ್ಮ 8 ಜನದ ಟೀಮ್ ಇದೆ, ಅದ್ರಲ್ಲಿ 3 ಜನ ಹೊಸಬರು TAPCMSಗೆ, 5 ಜನ ಹಳಬರೆ ಮುಂಚೆ ಅಲ್ಲಿ ಕೆಲಸ ಮಾಡಿದಂಥವರೇ ಅಲ್ಲಿ ಇರೋಂಥದ್ದು. ಹಾಗಾಗಿ ಈ ಸರಿಯ ಈ ಚುನಾವಣೆಯಲ್ಲಿ ನಿಮ್ಮ ಏನು 8 ಜನ ಚುನಾವಣೆ ನಿಂತೀರಿ, ನೀವು 8 ಜನ ಗೆದ್ದು ಆಡಳಿತ ಮಾಡ್ತೀರಿ, ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೊರಟಿದ್ದೀರಲ್ಲ, ಅದು ನಿಜವಾಗುತ್ತೆ ಸರ್ ಕನಸು? ಸರ್, ರೈತರು ಈ ಚುನಾವಣೆ ಮಾಡೋದು ರೈತರು ನಮಗೆ ಮತ ನೀಡೋದು. ಯಾರು ಒಳ್ಳೆಯರು ಯಾರು ಇವರು ಅಂತ ಈಗಾಗಲೇ ಅವರು ಕ್ಲಿಯರ್ ಮಾಡ್ಕೊಂಡು ಕೂತಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ಈ ಏನು TAPCMS ಇರ್ಬೋದು, ಸಹಕಾರಿ ಕ್ಷೇತ್ರದಲ್ಲಿ ಯಾರು ಸಹಕಾರಿ ರಂಗದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಕೈ ಹಿಡಿತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಯಾಕೆಂದ್ರೆ ನಮ್ಗೆ 2 ಬಾರಿನೂ ಅವ್ರು ಅಧಿಕಾರ ಕೊಟ್ಟಿದ್ದಾರೆ. 2 ಬಾರಿ ನಾನು 2 ಬಾರಿ ಚುನಾವಣೆ ನಿಂತಾಗ್ಲೂ ನಮಗೊಂದ್ಸತಿ 8 ಸೀಟ್ ಗೆಲ್ಸ್ಕೊಟ್ಟಿದ್ದಾರೆ. ಹೋದ ಬಾರಿ ಒಂದು 18 ಮತದಿಂದ ನಾವು ಸೋತು. ಈ ಬಾರಿ 8ಕ್ಕೆ 8 ಅವ್ರು ಗೆಲ್ಲಿಸ್ತಾರೆ. ನಮಗೆ ಆ ರೈತರಿಗೆ ನ್ಯಾಯ ಕೊಡಬೇಕು. ರೈತರಿಗೆ ಏನು ಇಲ್ಲಿ ರೈತ ಭವನ ಇರ್ಬೋದು, ನಮ್ಮ TAPCMS ಒಳಗಡೆ ಅವರಿಗೆ ಸಲಕರಣೆಗಳಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ನಾವು ಮಾಡಬೇಕು ಅಂತ ಒಂದು ಆಸೆ ಇದೆ. ಹಾಗಾಗಿ ನಾವು ಅವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಮ್ಮ ಟೀಮಿಗೆ ನೀವು ಗೆಲ್ಸಿದ್ರೆ ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಬದ್ಧರಾಗಿದ್ದೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತೀನಿ. ಇವತ್ತು TAPCMS ಅಂದ್ರೆ ನಷ್ಟದಲ್ಲಿ ಇದೆ, ಆದರೆ ರೈತ ಭವನ ಒಂದೇ ಅದರಿಂದ ಬರ್ತಕ್ಕಂಥ ಏನು ದುಡ್ಡು ಬರುತ್ತೆ ಅದರಿಂದ ಮಾತ್ರ TAPCMS ನಡೀತದೆ ಅಂತ ಹೇಳ್ತಾರೆ. ನಿಜನಾ ಸರ್? ನಿಜವಾಗ್ಲೂ ಹೌದು. ಇವತ್ತು TAPCMSಗೆ ರೈತ ಭವನ ಇಲ್ಲ ಅಂದಿದ್ರೆ ಇವತ್ತು ನಮ್ಮ ಸಿಬ್ಬಂದಿಗಳಿಗೆ ಸಂಬಳ ಕೊಡೋಕ್ಕೂ ಕಷ್ಟ ಇತ್ತು. ಆದ್ರೆ ರೈತ ಭವನ ಒಂದೇ ನೋಡೋದಲ್ಲ, ಇವತ್ತು ಬೇರೆ ಬೇರೆ ಡೆವಲಪ್ಮೆಂಟ್ ಮಾಡಬೇಕು. ಅದಕ್ಕೆ ನಮ್ಗೆ ಅವಕಾಶ ಸಿಗಬೇಕು. ನಮ್ಗೆ ಅವಕಾಶ ಸಿಕ್ತು, 7 ಜನ ಗೆಲ್ಸ್ಕೊಟ್ರು. ಆದ್ರೆ ನಮ್ಮನ್ನಲ್ಲಿ ಅಧಿಕಾರ ಹಿಡಿಲಿಕ್ಕೆ ಕೆಲವ್ರು ಬಿಡ್ಲಿಲ್ಲ. ಏನಾಯ್ತು, ಅವತ್ತು ಸರ್ಕಾರ ಅವ್ರದಿತ್ತು, ಅವರು ನಾಮಿನಿ ಹಾಕ್ಸ್ಕೊಂಡು ಬಂದ್ರು, ನಮ್ಮನ್ನ ಅಧ್ಯಕ್ಷರಾಗಿ ಕೂರಕ್ಕೆ ಬಿಡ್ಲಿಲ್ಲ. ಅದೇ ನಮಗೆ ಬೇರೆ ಟೈಮಲ್ಲಿ ಅಧ್ಯಕ್ಷಗಿರಿ ಸಿಕ್ಕಿ ನಮ್ದು ಬಾಡಿನೆಲ್ಲ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ನಾವು ಮಾಡ್ತೀವಿ. ಆದ್ರೆ ನಾವು TAPCMS ಒಳಗಡೆ ಅವ್ರು ಕೆಲಸ ಮಾಡಕ್ಕೂ ನಾವು ಸಹಕಾರ ಕೊಟ್ಟಿದ್ದೀವಿ. ಈಗ ಟೋಟಲ್ ಎಷ್ಟು ಸೀಟು? 8 ಇದೆ ಇಲ್ಲಿ ನೋಡಿ. A ತರಗತಿ ಅಂತ ಬರುತ್ತೆ, 14 ಸೊಸೈಟಿ ಬರುತ್ತೆ. ಅದರಲ್ಲಿ 5ನ ಆಯ್ಕೆ ಮಾಡ್ಬೇಕು. ಅದನ್ನ ಪೂರ್ತಿ ಅವರೇ ಮಾಡ್ಕೊಳ್ತಾರೆ. ಈ B ತರಗತಿಯಲ್ಲಿ ಚುನಾವಣೆ ಬರುತ್ತೆ. ಆ B ತರಗತಿಯಲ್ಲಿ ನಾವು ಗೆದ್ದು ಬರ್ತೀವಿ.
ಆಕ್ಚುಲಿ ಭಾರಿ ಟಫ್ ಇದು ಈ ಎಲೆಕ್ಷನ್. ರೈತರು ನಮ್ಗೆ ಕೈ ಹಿಡಿತಾರೆ, ರೈತರಿಗೆ ನಾವು ಬೇಕು ಅಂತೇಳಿ ನಮಗೆ ಮತವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಬಾರಿನೂ ನಮಗೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ನಮಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ನೀವು ನಿಲ್ಬೇಕು ಅಂತೇಳಿ ತುಂಬಾ ಬಾರಿ ನಮಗೆ ಫೋನ್ ಮಾಡಿ ನಿಲ್ಸಿದ್ದಾರೆ ಈ ಸರ್ತಿ. ಈಗ TAPCMS ಅಂತಂದ್ರೆ ಹಾರ್ಟ್ ಆಫ್ ದ ಸಿಟಿನಲ್ಲಿ ಸಾಕಷ್ಟು ಜಾಗ ಇದೆ TAPCMS. ನೀವು ಹೇಳಿದ್ರಿ ನೌಕರಿಗೆ ಸಂಬಳ ಕೊಡೋಕೆ ಕಷ್ಟ ಅಂತ, ಆದರೆ ಸ್ಪೇರ್ ಪಾರ್ಟ್ಸ್ ಮಾರ್ತೀರಿ, ಗೊಬ್ಬರ ಮಾರ್ತೀರಿ, ಸಲಕರಣೆ ವಿಷ ಮಾರ್ತೀರಿ, ಇನ್ನೂ ರೈತರಿಗೆ ಬೇಕಾದ ಸಲಕರಣೆಗಳನ್ನ ಮಾರ್ತೀರಿ. ಅದನ್ನ ಡೆಮಾಲಿಷ್ ಮಾಡಿ ಅಥವಾ ಬೇರೆ ಇನ್ನು ರೈತರಿಗೆ ಬೇಕಾದಂಥ ಅನೇಕ ವಸ್ತುಗಳನ್ನು ನಾವು ಬೇರೆ ಪರ್ಚೇಸ್ ಮಾಡ್ತೇವೆ ಸಾರಿಗೆ ನಿಮ್ಮ ಸಹಕಾರ ಕ್ಷೇತ್ರ ಬಿಟ್ಟು. ಅಂಥದ್ದೆಲ್ಲ ಒಟ್ಟುಗೂಡಿಸಿ ಸುಮಾರು ಮಳಿಗೆಗಳನ್ನ TAPCMS ನಡೆಸ್ಬೋದಲ್ಲ ಸರ್? ಇವತ್ತು ನಮ್ಮ ಹತ್ರ ಯೋಜನೆ ಇದೆ, ನೀಲಿ ನಕ್ಷೆ ತಯಾರು ಮಾಡಿದೀವಿ. ನಮಗೆ ರೈತರು ನಮ್ಗೇನಾದ್ರು ನಮ್ ಕೈ ಹಿಡಿದ್ರೆ ಭಾರಿ ಯೋಜನೆಗಳು ನಾವು ಹಾಕೊಂಡಿದೀವಿ. ಅದನ್ನ ನಾವು ಈಗಲೇ ಹೇಳಿದ್ರೆ ಅದು ಆಶ್ವಾಸನೆ ಆಗುತ್ತೆ. ನಾವು ಮಾಡಿ ತೋರಿಸ್ಬೇಕು ಕೆಲಸ. ನಮ್ಗೆ ಅವ್ರು ಗೆಲ್ಸ್ತಾರೆ, ನಮ್ಗೆ ನಂಬಿಕೆ ಇದೆ. ಗೆಲ್ಸಿದ್ರೆ ನಾವು ನೀವೇನ್ ಹೇಳ್ತಾ ಇದೀರಾ, ಟೌನ್ ಒಳಗಡೆ ಏನ್ ಬಿಲ್ಡಿಂಗ್ಗಳಿದೆ ಹಳೇದನ್ನೆಲ್ಲ ಡೆಮಾಲಿಷ್ ಮಾಡಿ ನಾವು ಹೊಸ ಬಿಲ್ಡಿಂಗ್ ನ ಕಟ್ಟಲಿಕ್ಕೆ ಈಗಾಗಲೇ ನೀಲಿ ನಕ್ಷೆ ತಯಾರಾಗಿದೆ. ನಮ್ಮ ತಲೆಲಿದೆ, ನಾವು ಮಾಡಲೇಬೇಕು ಅಂತೇಳಿ. ಹಾಗಾಗಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಈಗ ನೀವು ಒಂದು 10 ವರ್ಷದ ರೈತ ಭವನದಲ್ಲಿ ಇದ್ದೀರಿ, ಅಲ್ಲಿ ತುಂಬ ಮದುವೆಗಳೆಲ್ಲ ನಡೀತದೆ, ಭಾಳ ಚೀಪ್ ಆ್ಯಂಡ್ ಬೆಸ್ಟು. ಒಂದು 60-70 ಸಾವಿರ ರೂಪಾಯಿ ಟೋಟಲ್ ಖರ್ಚಾಗಂಥದ್ದು. ಬೇರೆ ಕಡೆ ಆದರೆ 1.5 ಲಕ್ಷ ರೂಪಾಯಿ ಕಟ್ಟಬೇಕು ಇವತ್ತು. ಆದರೆ ರೈತ ಭವನದಲ್ಲಿ ಆ ಥರ ಅಲ್ಲ. 40 ಸಾವಿರ ಬಾಡಿಗೆ, 20 ಸಾವಿರ ಲೇಬರ್ ಚಾರ್ಜು, ಒಂದು 7 ಸಾವಿರ ಚಿಲ್ಡ್ರೇನ ಟ್ಯಾಕ್ಸ್ ಬರುತ್ತೆ. ಭಾಳ ಅಚ್ಚುಕಟ್ಟಾಗಿ ಮಾಡ್ತೀರಿ. ಸಾಕಷ್ಟು ಪಾರ್ಕಿಂಗ್ ಕೂಡ ಇದೆ, ವೆಹಿಕಲ್ ಜಾಸ್ತಿ ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲದೂ ಅಚ್ಚುಕಟ್ಟಾಗಿ ಮಾಡಿದ್ರಿ. ನಿಮಗೆ ಅನಿಸಿರೋ ಪ್ರಕಾರ ಈ ರೈತ ಭವನವನ್ನ ಇದೇ ರೇಟ್ ತಗೊಂಡು ಹೈಟೆಕ್ ಮಾಡ್ಬೋದಾ, ಇನ್ನೂ ಏನಾರು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದೆಯಾ? ನಿಜವಾಗ್ಲೂ ಇದೆ. ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಇವತ್ತು ಇರೋ ಜಾಗದಲ್ಲಿ ಕಷ್ಟ ಇದೆ. ನಮ್ಗೆ ಹಿಂದ್ಗಡೆ ಒಂದು ಪ್ರೈವೇಟ್ ಜಾಗ ಇದೆ, ನಾವು ಅವ್ರ ಹತ್ರ ಮಾತಾಡ್ದು, ನಾವೆಲ್ಲ ಡೈರೆಕ್ಟರ್ಗಳು ಹೋಗಿ ಮಾತಾಡ್ದು. ಅವರು ನೋಡೋಣ ಅಂತ ಹೇಳಿದ್ರು, ಆಮೇಲೆ ಏನು ಮನ್ಸು ಮಾಡಿಲ್ಲ. ಈ ಮುಂದೇನು ನಾವು ಅದನ್ನ ಪ್ರಯತ್ನ ಮಾಡಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆನ ಕರೆಕ್ಟಾಗಿ ಮಾಡ್ಕೊಂಡು ರೈತ ಭವನ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಈಗಾಗಲೇ ಮಾಡಿದೀವಿ ನೋಡಿ, ನೀವು ಮಂಟಪ ನೋಡಿರ್ಬೋದು. ಅದೆಲ್ಲ ನಮ್ಮ ಲಕ್ಷ್ಮಣ್ ಗೌಡ್ರ ಸಹೋದರಿ ಅವ್ರ ಕಡೆಯಿಂದ ನಮಗೆ ಇವತ್ತು ಮಂಟಪ ಆಗಿದೆ. ಮೇಲ್ಗಡೆ ನಾವೇನು ಸೀಲಿಂಗ್ ಮಾಡಿದೀವಿ, ಬೇರೆ ಬೇರೆ ಕೆಲಸಗಳಿಗೆ ಅವರು ತುಂಬಾ ಹಣವನ್ನ ಕೊಟ್ಟಿದ್ದಾರೆ. ಅದು ನಮ್ಮ ಹತ್ರ ಇದೆ, ಡೀಟೇಲ್ಸ್ ಎಲ್ಲ ನಾವು ರೈತರಿಗೆ ಕಳಿಸಿದೀವಿ. ಅವರೆಲ್ಲರಿಗೂ ಗೊತ್ತಿದೆ ಲಕ್ಷ್ಮಣ್ ಗೌಡ್ರು ಏನ್ ಕೆಲಸ ಮಾಡಿದ್ದಾರೆ, ಬೇರೆ ಡೈರೆಕ್ಟರ್ಗಳು ಏನ್ ಕೆಲಸ ಮಾಡಿದ್ದಾರೆ. ನಾವು ಅವರೊಟ್ಟಿಗಿದ್ದು ಸಹಕಾರ ಕೊಟ್ಟಿದ್ದೀವಿ. ಮುಂದೆ ನಾವು ಅವ್ರ ತರ ಮಾಡ್ಬೇಕು ಅಂತ ನಮಗೂ ಆಸೆ ಇದೆ. ನಿಮಗೆ ನಮ್ಗನ್ಸಿದ ಪ್ರಕಾರ ಅಜಿತ್ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಅಂದ್ರೆ ಭ್ರಷ್ಟಾಚಾರಿ ಅಲ್ಲ, ಆದ್ರೆ ಕೈಯಿಂದ ಖರ್ಚು ಮಾಡ್ತಾರೆ ಮನುಷ್ಯ. ಎಲ್ಲೂ ಕೂಡ ಯಾವುದೇ ಸಂಸ್ಥೆನಲ್ಲಿ, ನೀವು ಸೊಸೈಟಿಲಿದ್ದೀರಿ, ಗ್ರಾಮ ಪಂಚಾಯತಿಲಿದ್ದೀರಿ, ತಾಲೂಕ್ ಪಂಚಾಯತಿಂದ ಎಲ್ಲೂ ಕೂಡ ಆ ಭ್ರಷ್ಟಾಚಾರದ ಆರೋಪ ಇವತ್ತು ನಿಮ್ಮ ಮೇಲೆ ಇಲ್ಲ. ಅದು ನಿಮಗೆ ಈ ಚುನಾವಣೆಯಲ್ಲಿ ವೈಯಕ್ತಿಕವಾಗಿ ನಿಮಗೆ ಅನುಕೂಲ ಆಗುತ್ತೆ ಸರ್? ಖಂಡಿತ ಅನುಕೂಲ ಆಗುತ್ತೆ. ಯಾಕೆ ಅಂದ್ರೆ ಏನೇ ಒಂದು ವಿಚಾರ ಕೇಳಿ ಏನಾದ್ರು ಬಂದ್ರೆ ಅವ್ರುಗಳು ನನ್ನ ಕೈಯಿಂದ ದುಡ್ಡು ಖರ್ಚು ಮಾಡಿ ನಾನು ಕೆಲಸ ಮಾಡ್ಕೊಡ್ತೀನಿ ನೋಡ್ತಾ, ಅವ್ರ ಜಾಬಿಂದ ಖರ್ಚು ಮಾಡ್ಸಕ್ ನಾನು ಯಾವತ್ತೂ ಹೋಗಲ್ಲ. ಮತ್ತೆ ಹಳ್ಳಿಯಿಂದ ಬರ್ತಾರೆ ಪಾಪ ನಮ್ಮನ್ನ ನಂಬ್ಕೊಂಡು, ನಾಳೆ ಬರ್ರಿ, ನಾಡ್ದು ಬರ್ರಿ, ನಾನು ಹೇಳ್ತೀನಿ ಹೋಗ್ರಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಅಲ್ಲೇ ಕಾನ್ಫರೆನ್ಸ್ ಕಾಲ್ ಹಾಕಿ ನಾನು ಮಾತಾಡ್ತೀನಿ. ಈಗ ಹಳ್ಳಿಯಿಂದ ಫೋನ್ ಮಾಡಿದ್ರೆ ನನಗೆ ಯಾರು ನೋಡಿ ಅಣ್ಣ ನಮ್ದು ಹಿಂಗೆ ನಮ್ ದನ ಯಾರೋ ದುಡ್ಡಿಗೆ ಹೊಡೆದಿದ್ರು, ಇಲ್ಲ ಇನ್ನೊಂದು ಗಲಾಟೆ ಆಯ್ತು ಅಂದ್ರು, ನಾವು ಪೊಲೀಸ್ ಸ್ಟೇಷನ್ ವಿಚಾರ ಬಂದ್ರೆ ಪೊಲೀಸ್ SI ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ನೋಡಿ ಹಿಂಗ್ ಬರ್ತಾ ಇದಾರೆ, ಇವ್ರಿಗೆ ಸಹಾಯ ಮಾಡಿ ಅಂತ ನಾನು ಹೇಳ್ತೀನಿ ಹೊರತು ಮತ್ತೆ ಬೇರೆ ಬಟ್ಟಿ ಶರಾಬ್ ಕಾಯಿಸ್ಕೊಂಡು ಬಟ್ಟಿ ಶರಾಬ್ ಬಿಡಿಸ್ಕೊಡಿ, ಆಮೇಲೆ ನನ್ನ ಬಿಡಿಸಿ, ಮತ್ತೆ ಗಂಧ ಕಡ್ಕೊಂಡು ಬಂದು ಗಂಧ ಬಿಡಿಸ್ಕೊಡಿ, ಗಂಧನ ಕಡ್ದಿದ್ದೀನಿ ನಾನು, ನಮ್ಮನ್ನ ಜೈಲಿಗೆ ಹಾಕಕ್ ಮಾಡ್ತಿದಾರೆ ಬಿಡಿಸಿ ಅಂದ್ರೆ ಅದಕ್ಕೆ ನಾವಿಲ್ಲ. ಏನೇ ಒಂದು ಕಷ್ಟ ಅಂತ ಬಂದ್ರೆ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ಈಗ ಮೂಡಿಗೆರೆ ಪಟ್ಟಣದ ವಿಚಾರಕ್ಕೆ ಬಂದ್ರೆ, ಪಟ್ಟಣದಲ್ಲಿ ನೀವು ಚುನಾವಣೆಯಲ್ಲಿ ನಿಂತು ಸೋತರು ಕೂಡ ನಿಮ್ಮ ಮನೆಯವರು ಇವತ್ತು ಪಟ್ಟಣ ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆಗಿದ್ರು, ನಂತರ ಅಧ್ಯಕ್ಷರು ಕೂಡ ಆಗಿದ್ರು. ಹಾಗಾಗಿ ರಾಜಕಾರಣದಲ್ಲಿ ಮನೆಯವರಿಗೂ ಒಂದಷ್ಟು ಆಸಕ್ತಿ ಇದೆ. ಮನೆಯವರಿಗೆ ಆಸಕ್ತಿ ಇತ್ತು, ನೀವೇ ರಾಜಕಾರಣಕ್ಕೆ ತಂದಿದ್ದು. ಆಕ್ಚುಲಿ ಏನಾಯ್ತು ಗಣೇಶಣ್ಣ, ನಾನು ಪಟ್ಟಣ ಪಂಚಾಯತಿಲಿ ಎಲೆಕ್ಷನ್ ಗೆದ್ದುಬಿಟ್ಟು ಒಂದು ಮಾತ್ರೆ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು. ಆದ್ರೂ ಯೋಗ ಇಲ್ಲ, ಪಟ್ಟಣ ಪಂಚಾಯತಿಲಿ ಗೆಲ್ಲ ಯೋಗ ಇರ್ಲಿಲ್ಲ ನನಗೆ. ಆದ್ರೂ ನಾನು ಟ್ರೈ ಮಾಡಿದೆ, ಆಗ್ಲಿಲ್ಲ. ಅದ್ರ ನಂತರ ನಂಗೆ ತಾಲೂಕ್ ಪಂಚಾಯತ್ ದೊಡ್ಡ ಹುದ್ದೆನೆ ಸಿಕ್ತು. ಆದ್ರೂ ನಂಗೊಂದು ಆಸೆ, ಪಟ್ಟಣ ಪಂಚಾಯತಿಲಿ ಪಟ್ಟಣದಲ್ಲಿ ಏನಾರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತೇಳಿ ನಾನೊಂದು ಟೀಮ್ ಮಾಡಿ ನಿಲ್ಲಿಸ್ದೆ. ಅವತ್ತಿನ ದಿವಸ ಒಬ್ಬರೇ ಗೆದ್ರು. ಅವತ್ತು ನಮ್ಮನ್ನ ಕೈ ಹಿಡಿಲಿಲ್ಲ ಮತದಾರರು. ಕೈ ಹಿಡಿದಿದ್ರೆ ಏನಾರು ಒಂದು ಮಾಡ್ಬೋದಿತ್ತು. ಆದ್ರೂ ನಮ್ಮ ಶ್ರೀಮತಿಗೆ ಒಂದು 6 ತಿಂಗಳು ಕೆಲಸ ಅಲ್ಲಿ ಅಧ್ಯಕ್ಷಗಿರಿ ಸಿಕ್ತು. ಅದ್ರಲ್ಲೂ ನಮಗೆ ಏನಾಯ್ತು,
ಅಲ್ಲಿ ಚೀಫ್ ಆಫೀಸರ್ 3 ಜನ ಚೇಂಜ್ ಆದ್ರು. ಒಂದು ಈ ಸೊತ್ತು ಕೊಡ್ಸಕ್ಕೂ ಭಾರಿ ಕಷ್ಟ ಆಯ್ತು, ಮತ್ತೆ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಆದ್ರೆ ಅಭಿವೃದ್ಧಿಲಿ ನಮ್ಮ ವಾರ್ಡಿಗೆ ಏನೇನ್ ಬೇಕೋ ಅವತ್ತು ಮಾಡಿದೀವಿ. ಇವರಿಗೂ ಅಷ್ಟೇ, ಇವ್ರು ಕೂತಾಗ ಯಾರು ಜನ ಇಲ್ಲಿಂದ ಬರ್ತಾರೆ ಟೌನ್ ಒಳಗಡೆ, ಈ ಸೊತ್ತು ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಏನೇ ಇರ್ಬೋದು, ಅದನ್ನ ಮಾಡಿದ್ದಾರೆ. ಅಲ್ಪಾವಧಿಲಿ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. ಅಲ್ಲೂ ಭ್ರಷ್ಟಾಚಾರ ರಹಿತವಾಗಿ ನಮ್ಮ ಶ್ರೀಮತಿಯರು ಕೆಲಸ ಮಾಡಿದ್ದಾರೆ. ನಾನಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ. ಬೇರೆ ಕಡೆ ಮೊನ್ನೆ ನೀವು ನೋಡಿದ್ರಿ, ಯಾವುದೋ ಒಂದು ಮೀಡಿಯಾದಲ್ಲಿ ಬರ್ತಾ ಇತ್ತು, ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಅವರ ಯಜಮಾನರು ಅಧ್ಯಕ್ಷಗಿರಿ ಮಾಡ್ತಿದಾರಲ್ಲಿ ಅಂತೇಳಿ. ನನಗೆ ತುಂಬಾ ಬೈಗಳನ್ನು ಬಂತು ನಮ್ಮ ಶ್ರೀಮತಿಯಿಂದ, ನೀವು ಬರ್ಬೇಕು, ನೀವು ಹೇಳ್ಕೊಡ್ಬೇಕು ಅಂತ. ನಾನು ಮನೇಲಿ ಹೇಳ್ಕೊಡ್ತಿದ್ದೆ ಹಿಂಗ್ ಮಾಡಿ ಕೆಲಸ ಅಂತ. ಆದ್ರೆ ಅಲ್ಲಿ ಹಸ್ತಕ್ಷೇಪ ಯಾವುದೇ ಅಧಿಕಾರಿಗಳಾಗ್ಲಿ, ಪಟ್ಟಣ ಪಂಚಾಯತ್ ಸದಸ್ಯಗಳಿಗಾಗ್ಲಿ, ಬೇರೆ ಯಾರಿಗೂ ನಾನು ತೊಂದರೆ ಮಾಡಕ್ ಅಲ್ಲಿ ಹೋಗಿಲ್ಲ. ಯಾಕೆಂದ್ರೆ ನನ್ನ ಅನುಭವ, ನಾನು 2 ಬಾರಿ ತಾಲೂಕ್ ಪಂಚಾಯತ್ ಗೆದ್ದು ಕೆಲಸ ಮಾಡಿದ್ದೀನಿ. ಹಾಗಾಗಿ ಯಾಕೆಂದ್ರೆ ಬೇರೆಯವ್ರ ಮೂಗ್ ತೋರಿಸೋದು ಒಳ್ಳೇದಲ್ಲ. ಈಗ ನಾನಿದ್ದಾಗ್ಲೂ ಬೇರೆಯವ್ರು ನನಗೆ ಹೇಳಿ ಇನ್ನು ಇಂಥದೇ ಮಾಡು ಅಂಥದೇ ಮಾಡು ಅಂದ್ರೆ ನಾನು ಅದಕ್ಕೆ ಒಪ್ಪನಲ್ಲ. ಈಗ ನಿಮ್ಮ ಮನೆಯವ್ರನ್ನ ನೀವಾಗೆ ಚುನಾವಣೆಗೆ ತಂದಂಗಾಯ್ತು. ಮುಂದೆ ಬರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆ ಥರ ರಾಜಕಾರಣದಲ್ಲಿ ಮನೆಯವ್ರನ್ನ ತೊಡಗಿಸ್ಬೇಕು ಅನ್ನೋ ಮನಸ್ಸಿನಲ್ಲಿ ಇದೆಯಾ ಸರ್? ಸರ್, ಅವ್ರಿಗೆ ಆಸಕ್ತಿ ಇದ್ರೆ ನಾನು ನಿಲ್ಲೇಬೇಕು ಅಂತ ಹೇಳಿದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ತೀನಿ. ನನಗೆ ಅವರು ಪ್ರತಿಯೊಂದು ಹಂತದಲ್ಲೂ ನನಗೆ ಭಾರಿ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ನಾನು MLC ನಿಂತು ಸೋತಾಗ್ಲೂ ನನ್ನ ಜೊತೆ ಇದ್ದಾರೆ. 3 ಬಾರಿ ಚುನಾವಣೆ ನಿಂತು ಸೋತಾಗ್ಲೂ. ನಾನು ಫಸ್ಟ್ ಮದುವೆ ಆಗಿದೆ 1999ರಲ್ಲಿ. ಅವತ್ತು ನೆಕ್ಸ್ಟ್ ಇಯರೇ ನನಗೆ ಚುನಾವಣೆ ಬಂತು, ನಾನು ಸೋತೆ. 2005ರಲ್ಲಿ ಮತ್ತೆ ನಿತ್ಯ ಸೋತೆ. 2007ರಲ್ಲಿ ಪಟ್ಟಣ ಪಂಚಾಯತ್ ನಿತ್ಯ ಸೋತೆ. 2011ರಲ್ಲಿ ತಾಲೂಕ್ ಪಂಚಾಯತ್ ಗೆದ್ದೆ. ಆದ್ರೆ ಎಲ್ಲದರಲ್ಲೂ ನನ್ನ ಶ್ರೀಮತಿ ಬಾರಿ ಒಂದು ನಾನೇನ್ ಕೆಲಸ ಮಾಡ್ತೀನಿ ಅದಕ್ಕೆ ಸಾಥ್ ಕೊಟ್ಕೊಂಡು ನನ್ನೊಟ್ಟಿಗಿದ್ದಾರೆ ಅವರು. ವ್ಯವಹಾರದಲ್ಲೂ ಅಷ್ಟೇ. ಇವತ್ತು ಕಾಫಿ ಬಿಸ್ನೆಸ್ ಅಲ್ಲಿ ನಾನು 32 ವರ್ಷನೋ 33 ವರ್ಷ ಆಯ್ತು. ಅದರಲ್ಲಿ ಅವ್ರು ಮದುವೆ ಆಗಿ ಬಂದ ಮೇಲೆ ನನಗೆ ತುಂಬಾ ಒಳ್ಳೆ ಹೆಸರು ಬಂದಿದೆ, ಒಳ್ಳೆ ಅವ್ರು ಸಹಕಾರ ನೀಡಿದ್ದಾರೆ. ನನಗೆ ಸಹೋದರ ನನ್ನ ತಮ್ಮ ಒಬ್ಬಿದ್ದಾನೆ ಅರುಣ್ ಅಂತೇಳಿ, ಕಾಫಿ ಫೀಲ್ಡಲ್ಲಿ ಅವನು ಭಾರಿ ತೊಡಗಳ್ತಾನೆ. ನನ್ನ ಎಸ್ಟೇಟ್ ಎಲ್ಲ ನನ್ನ ಅಣ್ಣ ಒಬ್ಬಿದ್ದಾನೆ ಅಶ್ವಥ್ ಅಂತೇಳಿ, ಅವರೆಲ್ಲರೂ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ನನಗೆ ಎಲ್ಲ ಥರದಲ್ಲೂ ಅನುಕೂಲ ಆಗಿದೆ. ಸರ್, ಈಗ ಚುನಾವಣೆ ಅಂತ ಬಂದರೆ ನೀವು ಕೂಡ ನಾಳೆ ಈ ತಾಲೂಕ್ ಪಂಚಾಯತಿಲಿ ಗೆದ್ದಿದ್ದೀರಿ. ತಾಲೂಕ್ ಪಂಚಾಯತ್ ಅಥವಾ ಜಿಲ್ಲಾ ಪಂಚಾಯತಿಗೆ ಒಂದು ನಿಮ್ಮ ಪಕ್ಷ ಅಥವಾ ಬೇರೆ ಯಾವ್ದಾದ್ರು ಕಡೆಯಿಂದ ನಿಮ್ಮ ನಿಲ್ಲಿ ಅಂತ ಹೇಳಿದ್ರೆ ನೀವು ತಯಾರಿದ್ದೀರಿ ಸರ್? ನಿಲ್ಲ ಸರ್, 100%. ನನ್ನ ಒಂದು ಗುಣ ಏನಪ್ಪಾ ಅಂದ್ರೆ, ನಾನು ಜನಗಳೊಟ್ಟಿಗೆ ಇರಬೇಕು, ಏನಾರು ಒಂದು ಕೆಲಸ ಮಾಡಬೇಕು, ಅಲ್ಲಿ ಒಂದು ಇರಬೇಕು ಅಂತ ನನ್ನ ಒಂದು ಆಸೆ. ಮತ್ತೆ ನಾನು ನೋಡಿ, ಇವತ್ತು ಅಮೇಚೂರ್ ಕಬಡ್ಡಿ ಸಂಸ್ಥೆ ಜಿಲ್ಲಾಧ್ಯಕ್ಷರು. ಇವತ್ತು ಪ್ರತಿಯೊಂದು ಜಿಲ್ಲೆ ಒಳಗಡೆ ಯಾವುದೋ ಒಂದು ಪ್ಲೇಯರ್ಸ್ ಕರ್ಕೊಬಂದು ಆಡಿಸ್ತಾರೆ ಹೊರಗಡೆಯಿಂದ. ಆದ್ರೆ ನನ್ನ ಒಂದು ಇದು ಅಂದ್ರೆ, ಹಳ್ಳಿ ಒಳಗಡೆ ಏನು ಬಡವರಿದ್ದಾರೆ ಆ ಮಕ್ಕಳನ್ನ ಬೆಳೆಸಿದೀನಿ ಹೊರತು ಇವತ್ತೊಂದು 30ರಿಂದ 40 ಜನ ನ್ಯಾಷನಲ್ಸ್ ಎಲ್ಲ ಆಡ್ ಬಂದಿದ್ದಾರೆ, ಎಲ್ಲ ಆಡ್ ಬಂದಿದ್ದಾರೆ. ಇವತ್ತು ಒಳ್ಳೆ ಹೆಸರು ಬಂದಿದೆ. ಮೊನ್ನೆ ಚಿನ್ನದ ಪದಕನೂ ಸಿಕ್ತು ಚಿಕ್ಕಮಗಳೂರಲ್ಲಿ. ಈ ರೀತಿ ಒಂದು ನಮ್ಮ ಅಮೇಚೂರ್ ಸಂಸ್ಥೆಯಿಂದ ನಾನು ಮಾಡಿದ್ದೀನಿ. ಓಕೆ ಸರ್, ಈಗ ಅಮೇಚೂರ್ ಕಬಡ್ಡಿ ಕ್ಲಬ್ ಇಂದನೂ ಕೂಡ ಗ್ರಾಮೀಣ ಪ್ರದೇಶದ ಜನ ಅದರಲ್ಲಿ ತೊಡಗಿಸ್ಕೊಳ್ಳೋಂಥದ್ದು, ಅದು ನಮ್ಮದೇ ಅನ್ನೋ ಭಾವನೆ ಬರೋ ಹಾಗೆ ಮಾಡಿದಿರಿ. ಇನ್ನು ಬೇರೆ ಎಲ್ಲ ಶಿಕ್ಷಣ ರಂಗ ಇಂಥದಕ್ಕೆಲ್ಲ ಒಂದಷ್ಟು ಬಡ ಮಕ್ಕಳಿಗೆಲ್ಲ ಸಹಾಯ ಮಾಡಿದಿರಿ. ಈಗ ಪರ್ಟಿಕ್ಯುಲರ್ ಆಗಿ ಇವತ್ತು ಒಂದಷ್ಟು ವಿಚಾರಗಳನ್ನ TAPCMS ಬಗ್ಗೆನೇ ಮಾತನಾಡೋದಾದ್ರೆ, TAPCMS ಇಂದ ಪ್ರಾರಂಭವಾದಂಥ ರೈತ ಭವನ ದಿನೇ 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 ಬೆಳೀತಾ ಹೋಗ್ತಾ ಇದೆ. ಇನ್ನೂ ರೈತರಿಗೆ ಬೇಕಾದಂಥ, ಈಗ ನೋಡಿ ನೀವು ಕಳಸದಲ್ಲಿ ನೋಡಿದ್ರಿ, ನಿಮ್ಮ ಸ್ನೇಹಿತರು ಮಂಜಪ್ಪಯ್ಯನವರು ಅಲ್ಲಿ ಕಾಫಿ ಪ್ರೊಸೆಸಿಂಗ್ನ ಮಾಡಿದ್ರು ಸೊಸೈಟಿ ಕಡೆಯಿಂದ, ಜೊತೆಗೆ ಅಡಿಕೆ ಪ್ರೊಸೆಸಿಂಗ್ನ ಮಾಡಿದ್ರು, ಮೆಣಸನ್ನ ಪರ್ಚೇಸ್ ಮಾಡುತ್ತಾರೆ. ಇವತ್ತು ಈ ಕಳೆದ ಬಾರಿ ಸುಮಾರು 500 ಕೋಟಿ ರೂಪಾಯಿನ ದಾಟಿ ಹೋಗಿದೆ ಒಂದು ಬಿಸ್ನೆಸ್, ಒಂದು ಸಣ್ಣ ಸಂಸ್ಥೆ, ಅದರಲ್ಲೂ ಈಗ ತಾಲೂಕಾಗಿರೋದು, ಮುಂಚೆ ಹೋಬಳಿ, ಒಂದು ಸೊಸೈಟಿ 500 ಕೋಟಿ ರೂಪಾಯಿ ಬಿಸಿನೆಸ್ ಅನ್ನ ಮಾಡುತ್ತೆ. ಜೊತೆಗೆ ಅಷ್ಟೇ ಪ್ರಾಮಾಣಿಕತನ ಇದೆ ಅಂತಂದ್ರೆ ಆ ಥರದ ದೊಡ್ಡ ಒಂದು ಜವಾಬ್ದಾರಿನ TAPCMS ತಗೋಬೋದಲ್ಲ ಸರ್? ಸರ್, ಏನಾಗಿದೆ, ಸಹಕಾರಿ ಕ್ಷೇತ್ರದಲ್ಲಿ ಈ ಸೊಸೈಟಿಲೆಲ್ಲ ನಿಮಗೆ ಬೇರೆ ಬೇರೆ ತರದ್ದು ಹಣ ಅಲ್ಲಿಗೆ ಬರುತ್ತೆ. ನಮ್ದ್ರಲ್ಲಿ ಬಿಸ್ನೆಸ್ ಒಂದು ಮಾಡ್ಬೇಕು ಬಿಟ್ರೆ ಬಿಸ್ನೆಸ್ ಸಾಲನೂ ಕೊಡಂಗಿಲ್ಲ ರೈತರಿಗೆ. ಈಗ ಇವತ್ತೇನು ರಾಸಾಯನಿಕ ಗೊಬ್ಬರ ಇದೆ ನಮ್ದು, ನಾವು ಅವರಿಗೆ ಗೊಬ್ಬರ ರಾಸಾಯನಿಕ ಕೊಡ್ಬೋದು, ಏನು ಮೆನ್ಯೂರ್ ಕೊಡ್ಬೋದು ಬಿಟ್ರೆ ಬೇರೆ ನಾವು ಅವ್ರಿಗೆ ಸಾಲ ಕೊಡಕ್ ಆಗಲ್ಲ. ಆಮೇಲೆ ಬೇರೆದು ಅಷ್ಟೇ, ಇವತ್ತು ನಾವು ಟಿಲ್ಲರ್ ಬಿಡಿ ಭಾಗ ಇರ್ಬೋದು, ಬೇರೆ ಬೇರೆ ಎಲ್ಲವೂ ನಾವು ಕ್ಯಾಶ್ ಕೊಟ್ರೆ ಕೊಡ್ಬೋದು. ಇವತ್ತು ಮದ್ದುಗುಂಡು ಅಷ್ಟೇ, ಮದ್ದುಗುಂಡು ನಮ್ಮ ಸಂಸ್ಥೆಯಲ್ಲಿ ಜಾಸ್ತಿ ರೇಟ್. ಯಾಕೆ ಅಂತ ಹೇಳಿದ್ರೆ ಅವ್ರು ಬ್ಲಾಕ್ ಅಲ್ಲಿ ಮಾಡ್ತಾರೆ ಬೇರೆಯವ್ರು. ನಾವು ಮೆನ್ಯೂರು ಅಷ್ಟೇ, ಇವತ್ತು ನಾವಿಲ್ಲಿ ಏನ್ ರೇಟಿಗೆ ಕೊಡ್ಬೇಕು ಅದೇ ರೇಟಿಗೆ ಕೊಡಬೇಕು.
ಹೊರಗಡೆ ಬೇರೆ ಬೇರೆ ಮೆನ್ಯೂ ತಂದು ಮಾರ್ತಾರೆ. ನಮ್ಮಲ್ಲಿ ಹಂಗೆ ಮಾಡೋಕ್ಕಾಗಲ್ಲ. ನಮ್ದೇನು ಸಂಸ್ಥೆಯಲ್ಲಿ ನಾವು ಏನು ಕೃಷಿ ಇಲಾಖೆಯಿಂದ ಏನು ಚೆಕ್ ಮಾಡಿ ಅದನ್ನು ತಗೋಬೇಕು. ಮತ್ತೆ ರೈತರಿಗೆ ನಾಳೆ ಗೊಬ್ಬರ ಕೊಟ್ಟರು ನಾವು ಅಲ್ಲಿ ಏನು ಗಿಡ ಚಿಗುರು ಬರಲಿಲ್ಲ ಅಂದ್ರೆ ನಮ್ಮ ಹತ್ರ ಗಲಾಟೆ ಬರ್ತಾರೆ. ಹಾಗಾಗಿ ನಾವು ಇದರಲ್ಲಿ ರೈತರ ಪರವಾಗಿ ಒಳ್ಳೊಳ್ಳೆ ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲ ಆಗಂತ ಕೆಲಸ ಮಾಡಬೇಕು ಹೊರತು ನಾವು ಇದ್ರಲ್ಲಿ ಭಾರಿ ಇದು ಮಾಡಿಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ. ನೀವು ಈಗ ಒಂದು ಕೇಳಿದ್ರಿ, ಬಿಲ್ಡಿಂಗ್ ಕಟ್ಟಿ ನೀವು ಒಳ್ಳೆ ವರಮಾನ ತರ್ಬೋದು, 100% ತರ್ಬೋದು. ಇವತ್ತು ನಾವು ಕೂರ್ತೀವಲ್ಲ ಚೇಂಬರ್, ಅದು ಫುಲ್ ಡೆಮಾಲಿಷ್ ಮಾಡಿ ಅದನ್ನ ನಾವು ಒಂದು ರೂಪರೇಷ ಮಾಡಿ ಅದಕ್ಕೆ ಒಂದು ಒಳ್ಳೆ ನೀಲಿ ನಕ್ಷೆ ತಯಾರು ಮಾಡಿ ಅದರಲ್ಲಿ ಒಂದು 7 ರಿಂದ 8 ಲಕ್ಷ ಬಾಡಿಗೆ ಬರೋ ತರ ನಾವು ಮಾಡ್ಬೋದು. ಎದುರುಗಡೆ ಒಂದಿದೆ ನೋಡಿದೀರಿ ನೀವು, ಅದನ್ನು ಡೆಮಾಲಿಷ್ ಮಾಡಿ 4 ಅಂತಸ್ತಿನ ಒಂದು ಏನಾದ್ರು ಬಿಲ್ಡಿಂಗ್ ಕಟ್ಟಿ ಅದನ್ನು ಮಾಡ್ಬೋದು, ಬ್ಯಾಂಕಿಗೆ ಕೊಡ್ಬೋದು, ಬೇರೆ ಬೇರೆ ರೈತರಿಗೆ ಅನುಕೂಲ ಆಗಂತವು ಎಲ್ಲವೂ ಮಾಡ್ಬೋದು. ಅದರಲ್ಲಿ ನೋಡಿ, ಈಗ ರೈತರು ಅಂತಾನೆ ಮಾತಾಡ್ತೀರಿ. ರೈತ ಭವನದಲ್ಲಿ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರನ್ನು ಕೊಡ್ತಾ ಇದ್ರು. ನಾನು 2-3 ಸರಿ ನಮ್ಮ ವಾಹಿನಿಯ ಮುಖಾಂತರನೇ ಅವ್ರನ್ನ ಮೀಟ್ ಮಾಡಿ ನೋಡಿ ಒಳ್ಳೇದಲ್ಲ ಅಂತ. ಇಲ್ಲ, ಸಾಧ್ಯ ಇಲ್ಲ, ನೀರಿನ ಬಾಟ್ಲಿ ಕೊಡದೆ ಇದ್ರೆ ಇಲ್ಲಿ ಕಸ್ಟಮರೇ ಬರಲ್ಲ ಅಂತೆಲ್ಲ ಉಡಾಫೆ ಉತ್ತರನೆಲ್ಲ ಹೇಳಿದರು. ನಾನು ವಾಯು ಮಾಲಿನ್ಯ ಇಲಾಖೆಗೆ ಒಂದು ಕಂಪ್ಲೇಂಟ್ ಮಾಡಿದ್ದೆ. ಅವರು ನೋಟಿಸ್ ಕೊಟ್ಟು ನಿಮ್ಮ ಇದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಯಾಕೆ ಹೇಳಿದೆ ಅಂದರೆ, ಒಂದು ದಿನಕ್ಕೆ ನೀವು ಕನಿಷ್ಠ 2,000 ಬಾಟ್ಲಿ ಹೊರಗೆ ಬರ್ತಾ ಇತ್ತು. ಅಲ್ಲಿಗೆ 200 ಪ್ರೋಗ್ರಾಮ್ ಅಂದರೆ 4 ಲಕ್ಷ ಪ್ಲಾಸ್ಟಿಕ್ ಬಾಟ್ಲಿ ಹೊರಗೆ ಬರುತ್ತೆ. ರೈತರ ಹೆಸರಿನಲ್ಲಿರ್ತಕ್ಕಂಥ ಒಂದು ರೈತ ಭವನ ಒಂದು ವರ್ಷಕ್ಕೆ 4 ಲಕ್ಷ ಪ್ಲಾಸ್ಟಿಕ್ ಬಾಟ್ಲಿನ ಹೊರಗೆ ಕಳಿಸ್ತದೆ ಅಂದರೆ ರೈತರಿಗೆ ಮಾರಕ್ಕದು. ಅದಕ್ಕೆ ಆ ಥರದ್ದು ಅದೊಂದು ಮಾಡಿದಿರಿ, ಇವಾಗಲೂ ಭಾಳ ಖುಷಿ ಆಗುತ್ತೆ. ಈಗ ಯಾರೇನು ನೀರೇನು 2-2 ಲೀಟ್ರ್ ಯಾರು ಕುಡಿಯಲ್ಲ, ಊಟ ಮಾಡೋದು 100 ml ನೀರು ಕುಡಿಯುವಂಥದ್ದು ಸ್ವಚ್ಛವಾದಂಥ ನೀರನ್ನ ಈಗ ಕೊಡ್ತಾ ಇದ್ದೀರಿ. ಇನ್ನು ನಿಮಗೆ ಅನಿಸಿದ ಪ್ರಕಾರ ಈ TAPCMS ನಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ರೈತ ಭವನವನ್ನು ನಿಮ್ಮ ಒಂದು ಹೊಸ ಆಲೋಚನೆ, ನಿಮ್ಮ ಬೋರ್ಡ್ ಅಲ್ಲ, ಪಕ್ಷ ಅಲ್ಲ, ಏನಲ್ಲ, ನಿಮ್ಮದೇ ಒಂದು ಆಲೋಚನೆ. ಯಾಕೆಂದರೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಇದ್ದವರು ಮಾಡುವ ಯೋಚನೆ ರಾಜಕಾರಣಿಗಳು ಮಾಡೋಕ್ಕಾಗಲ್ಲ. ರಾಜಕಾರಣಿಗಳು ದುಡ್ಡು ಕೊಡ್ಬೋದು, ಸಹಾಯ ಮಾಡ್ಬೋದು, ಆದರೆ ಅದ್ರ ಒಳಗೆ ನೀವು ಇರೋದ್ರಿಂದ ಇನ್ನೂ ಹೈಟೆಕ್ ಆಗಿ ಹೇಳಿದ್ರಿ. ಈಗ ಪಾರ್ಕಿಂಗ್ ವ್ಯವಸ್ಥೆ ಅಂತ ಇನ್ನೊಂದು 100 ವೆಹಿಕಲ್ ನಿಲ್ಲೋದಕ್ಕೆ ಹೊರಗಡೆ ಎಲ್ಲರೂ 1 ಎಕರೆ ಜಾಗ ತಗೊಂಡು ಅದು ಒಂದು ಒಳ್ಳೆಯ ಯೋಜನೆ. ಅದು ಬಿಟ್ಟು TAPCMSಗೆ ಈ ಸರಿ ನೀವು ಗೆದ್ದು ಬಂದ್ರಿ, ಆವಾಗ ಏನು ಯೋಜನೆಯನ್ನ ರೈತರಿಗಾಗಿ ಏನು ಯೋಜನೆಯನ್ನ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ? ಸರ್, ನಮ್ಮ ತಲೆಯಲ್ಲಿದೆ. ನಾನೇನಪ್ಪ ಅಂದ್ರೆ ನಾವು ಮಾಡಿ ತೋರ್ಸರು, ನಾವು ಫಸ್ಟ್ ಹೇಳಿ ನಾಳೆ ಅದು ಮಾಡ್ಲಿಲ್ಲ ಅಂದ್ರೆ, ಯಾಕಂದ್ರೆ ಅಧಿಕಾರ ಬಂದ್ಮೇಲೆ ನಾವ್ ಏನೇನ್ ಮಾಡ್ಬೇಕು ಅಂತ ಈಗ ಆಲ್ರೆಡಿ ಹೇಳಿದೀನಿ. ಇನ್ನೂ ಮಾಡಕ್ ಯೋಜನೆ ಇದೆ. ಮುಂದ್ಗಡೆ ಭಾಗದಲ್ಲಿ ನಮ್ಗೆ ಒಂದು ಆರ್ಚ್ ಮಾಡಬೇಕು, ಅಲ್ಲಿ ಗೇಟ್ ಮಾಡಬೇಕು, ತುಂಬಾ ಯೋಜನೆಗಳಿದೆ. ಅದನ್ನೆಲ್ಲ ಮಾಡ್ಬೇಕು. ಇದನ್ನೆಲ್ಲ ದಾನಿಗಳನ್ನ ಹಿಡಿದು ಇಲ್ಲ ನಾವೇ ಹಾಕ್ಬೇಕಾ ಏನೋ ಮಾಡ್ಬೇಕು ಅಂತ ಒಂದು ಯೋಜನೆ ಇದೆ. ಆ ರೀತಿ ನಾವು ಮಾಡಬೇಕು. ಮತ್ತೆ ರೈತ ಭವನ ಇವತ್ತು ನಮಗೆ ಇಡೀ ಒಂದು ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಮಾತಾಡೋಂಥ ಪರಿಸ್ಥಿತಿ ಇದೆ. ಇವತ್ತು ಎಲ್ಲ ಬೆಂಗಳೂರಿಂದ ಬಂದರು, ಇಷ್ಟು ಕಡಿಮೆಗೆ ಸಿಗ್ತಿದ್ಯಾ, ಅದು ಕೊಡ್ಲೇಬೇಕು ನಾವು ಕಡಿಮೆಗೆ. ರೈತ ಭವನದಲ್ಲಿ ಜಾಸ್ತಿ ಮಾಡಿ ನಾವು ಬೇರೆದನ್ನ ನಾವು ಮೇಂಟೈನ್ ಮಾಡ್ತೀವಿ ಅನ್ನೋದು ಅದು ತಪ್ಪು. ನಾವು ಬೇರೆ ಬೇರೆ ಯೋಜನೆಗಳನ್ನ ಹಾಕಿ ಅಲ್ಲೂ ಇನ್ಕಮ್ ಬರಂಗ್ ಮಾಡ್ಬೇಕು. ಇವತ್ತು ಮೆಡಿಕಲ್ ಶಾಪ್ ಇರ್ಬೋದು, ಬೇರೆ ಬೇರೆ ಇದೆ. ನಾನು ಅಧ್ಯಕ್ಷರಾದಾಗ ಇಲ್ಲಿ ಪಕ್ಷಾತೀತವಾಗಿ ಮಾಡುದು. ಅಲ್ಲಿ ಏನು ಎದುರುಗಡೆ ಗೆದ್ದರಿಗೂ ನಾವು ಮೆಡಿಕಲ್ ಶಾಪಿಂದ ಇದಕ್ಕೊಬ್ರು, ಈ ವ್ಯಾಪಾರ ವ್ಯವಹಾರಕ್ಕೊಂದು ಅಧ್ಯಕ್ಷರು ಮಾಡಿ, ಮತ್ತೆ ರೈತ ಭವನ ನಿರ್ವಹಣೆಗೆ ಒಂದು ಅಧ್ಯಕ್ಷರು ಮಾಡಿ ಒಂದು ಟೀಮ್ ಮಾಡಿತ್ತು. ಇವತ್ತು ದಿನೇಶ್ ಅಣ್ಣ ಕಾಫಿ ಮಂಡಳಿ ಅಧ್ಯಕ್ಷರಾಗಿದ್ದಾರೆ. ಅವರು ಒಳ್ಳೆ ಇದು ಕೊಡ್ತಾ ಇದ್ರು, ನಮ್ಮ ಟಿಪ್ಸ್ಗಳು. ಅವ್ರು ನಮ್ಮ ಎದುರುಗಡೆ ಇದ್ರು. ಅವ್ರು ನಮಗೆ ಗಜೇಂದ್ರ ಇರ್ಬೋದು, ಇವತ್ತು BJP ಅಧ್ಯಕ್ಷರಿದ್ದಾರೆ, ಅವರೆಲ್ಲ ನಮ್ಮ ಟೀಮ್ ಒಳಗಡೆ ಅವತ್ತು ಒಳ್ಳೆ ಕೆಲಸ ಮಾಡಿದ್ರು. ಅದೇ ನಾವು ಈ ಸರ್ತಿ ಗೆದ್ದ ಮೇಲೆ ನಮ್ಮನ್ನು ಯಾವುದಕ್ಕೂ ಏನಕ್ಕೂ ನೀವು ಇದು ಮಾಡಿ ಅದು ಮಾಡಿ ಅಂತ ಯಾವುದಕ್ಕೂ ಅವ್ರು ನೇಮಕ ಮಾಡಲಿಲ್ಲ. ಮೊನ್ನೆ ಸಹ ಜನರಲ್ ಬಾಡಿಲೂ ಸಹ ನಮ್ಗೆ ಯಾರಿಗೂ ನೀವು ಅದನ್ನೂ ಇಸ್ಕೊಳ್ಳಿ ಇದನ್ನೂ ಇಸ್ಕೊಳ್ಳಿ ಅಂತ. ಯಾಕೆಂದ್ರೆ ಗೆದ್ದ ಮೇಲೆ ಅಲ್ಲೆಲ್ಲ ನಿರ್ದೇಶಕರುಗಳು ಎಲ್ಲ ಒಂದೇ ಆಗಿ ಕೆಲಸ ಮಾಡಬೇಕು. ಅದು ನನ್ನ ಮನವಿ. ಈಗ 8 ಜನ ಚುನಾವಣೆಗೆ ಸ್ಪರ್ಧೆ ಮಾಡಿದಿರಿ. ಇದರಲ್ಲಿ ಲಕ್ಷ್ಮಣಗೌಡ್ರೆ ಸೀನಿಯರ್. ಯಾಕಂದ್ರೆ ಅದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಲಿಂದ ಹಿಡಿದು ಆ ಒಂದು ಕಲ್ಪನೆ ಅದನ್ನ ಮಾಡಬೇಕು, ಅದಕ್ಕೆ ಹಂತೂರು ಚಂದ್ರೇಗೌಡರ ಹೆಸರು ಇಡಬೇಕು, ಇದನ್ನೆಲ್ಲ ಯೋಚನೆ ಮಾಡಿದ್ರು ಲಕ್ಷ್ಮಣಗೌಡರು. ಸ್ಟಾರ್ಟಿಂಗಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಹೋದಾಗ ನಾನು ಅವ್ರ ಜೊತೆ 1-2-3 ವರ್ಷ ಹೋಗಿದ್ದೆ. ಕೆಲವು ಕಡೆ ನೆಗೆಟಿವ್ ಪಾಯಿಂಟ್, ಕೆಲವು ಕಡೆ ಪ್ಲಸ್ ಪಾಯಿಂಟ್ ಏನೆಲ್ಲ ಬಂದಿತ್ತು. ಅದೇನೇ ಇರಲಿ ಛಲ ಬಿಡದೇನೆ ಮಾಡಿದ್ದಾರೆ. ಇವತ್ತು 8 ಜನಗಳಲ್ಲಿ ಈಗ ನೀವು ಚುನಾವಣೆಯಲ್ಲಿ ಗೆಲ್ತಾ ಇರೋದು, ನೀವೇ ಐಕಾನ ಅಥವಾ ಲಕ್ಷ್ಮಣಗೌಡರು ನಿಮಗೆ? ನಮ್ಮ ಐಕಾನೇ ಲಕ್ಷ್ಮಣಗೌಡರು.
ನಾನು ಅಂತ ನಾನು ಹೇಳಲ್ಲ, ನಮ್ಮ ಐಕಾನೇ ಲಕ್ಷ್ಮಣ್ ಗೌಡ್ರು. ಯಾಕಂದ್ರೆ 82 ವರ್ಷದಲ್ಲಿ ಇವತ್ತೊಂದು ಹುಮ್ಮಸ್ ಇದೆಯಲ್ಲ, ನಾ ಏನಾರು ಒಂದ್ ಮಾಡ್ಬೇಕು ಸಾಧನೆ ಅಂತೇಳಿ ಅವ್ರನ್ನ ನಮ್ಮನ್ನ ಇಟ್ಕೊಂಡು ಅವ್ರ ಜೊತೆಲಿ ನಾನು ಹೋಗ್ತಾ ಇದ್ದೀನಿ. ಈಗ ನಾನು ಐಕಾನ್ ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಅವ್ರು ನಮ್ಗೆ ಮಾರ್ಗದರ್ಶನ ನೀಡ್ತಾರೆ, ಅವ್ರು ನಮ್ಮ ಜೊತೆಲಿ ಇದ್ದಾರೆ ಟೀಮಲ್ಲಿ. ಹಾಗಾಗಿ ನಾವು ಅವರೊಟ್ಟಿಗಿದ್ದೀವಿ. ಓಕೆ ಸರ್, ಈ ಎಲ್ಲ ವಿಚಾರಗಳನ್ನು ನಿಮ್ಮನ್ನು ಕೇಳಿದೆ, ಸಂಕ್ಷಿಪ್ತವಾಗಿ ಎಲ್ಲದನ್ನೂ ಹೇಳಿದಿರಿ. ರಾಜಕೀಯವಾಗಿ ನಿಮ್ಮ ರಾಜ್ಯ ರಾಜಕಾರಣ, ಜಿಲ್ಲಾಧ್ಯಕ್ಷರು ಅದೆಲ್ಲ ಇನ್ನೊಂದು ದಿವಸ ಮಾತಾಡೋಣ. TPCMSಗೆ ಸಂಬಂಧಪಟ್ಟಂಗೆ, ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಏನು ಇವತ್ತು 1000 ಚಿಲ್ಲರೆ ಮತದಾರರು ಏನಿದ್ದಾರೆ, ಆ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಮ್ಮನ್ನು ನೀವು ಈ ಬಾರಿ ಏನು 8 ಸ್ಥಾನ ನಾವು ಸ್ಪರ್ಧೆ ಮಾಡಿದ್ದೀವಿ, ನಮ್ಮ ಲಕ್ಷ್ಮಣ್ ಗೌಡ್ರು ನಾವೆಲ್ಲ ಒಟ್ಟಾಗಿ ನಿಂತಿದ್ದೀವಿ. ನಮಗೆ ನೀವು ಗೆಲ್ಸಿದ್ದೆ ಆದರೆ, ನೀವು ಏನು ಇವತ್ತು ಗೆಲ್ಸ್ಕೊಟ್ರೆ ನಮ್ಮ ರೈತರಿಗೆ ಏನು ಅನುಕೂಲ ಆಗಬೇಕು ಅದನ್ನ ನಾವು ಖಂಡಿತ ಮಾಡ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಓಕೆ, ನೋಡಿ ವೀಕ್ಷಕರೇ, ಇದು ಚುನಾವಣೆಯ ಸಂದರ್ಭಕ್ಕೆ ಆದರೂ ನಾನು ಸುಮಾರು ವಿಚಾರಗಳನ್ನು ಕೇಳಿದೆ ಅವ್ರನ್ನ, ಬೇರೆ ಬೇರೆಯನ್ನು. ಆದರೂ TPCMSನ ಚುನಾವಣಾ ವಿಚಾರಕ್ಕೆ ಬಂದಾಗ ಒಂದೇ ಗುರಿ, ಇವರು ಆ ಸೊಸೈಟಿ TPCMSನ ಇಂಪ್ರೂವ್ ಮಾಡೋಂಥದ್ದು. ಅಲ್ಲಿ ಇಂಪ್ರೂವ್ ಆದಷ್ಟು ರೈತರಿಗೆ ಅನುಕೂಲ ಆಗ್ಬೇಕು. ಅದು ಅನುಕೂಲ ಮಾಡೋಂಥದ್ದು. ಇರೋ TPCMS ಕಟ್ಟಡಗಳನ್ನೇ ಹೊಸ ಕಟ್ಟಡ ಕಟ್ಟಿ, ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹುಡುಗ ಏನು ವಯಸ್ಸಾಗಿಲ್ಲ ಅಜಿತ್ ಕುಮಾರ್ಗೆ, ಭಾಳಷ್ಟು ಕನಸುಗಳಿದೆ. ಆಗ ಕನಸುಗಳನ್ನು ಈಡೇರಿಸಬೇಕು ಅಂತ ಹೊರಟಂಥವ್ರು. ಸರ್, ಇನ್ನೂ ಕೊನೆಯದಾಗಿ ಇನ್ನೂ ಏನಾದ್ರು ಮತದಾರರಿಗೆ ಹೇಳೋದಕ್ಕೆ ಇದೆಯಾ ಸರ್ ನಿಮ್ಮ ಟೀಮಿನ ವಿಚಾರವಾಗಿ? TPCMS ಅಭಿವೃದ್ಧಿ ವೇದಿಕೆ ಅಂತೇಳಿ ನಾವು ಮಾಡಿದ್ದೀವಿ. ಅದರಲ್ಲಿ ಲಕ್ಷ್ಮಣ್ ಗೌಡರು ನಮ್ಮ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಅವ್ರ ಜೊತೆ ನಾನು ಇದ್ದೀನಿ. ಜೊತೆಗೆ ಹೇಮಶೇಖರ್ ಅಂತ ಇದ್ದಾರೆ, ಶಾಂತಲಾ ನಾಗೇಶ್ ಅಂತ ಇದ್ದಾರೆ, KP ಭಾರತಿ ಅಂತಿದ್ದಾರೆ, ಸುರೇಶ್ ಮಗಲ್ಮಕ್ಕಿ ಅಂತಿದ್ದಾರೆ, MS ಅನಂತ್ ಅವರು, ಮತ್ತೆ MN ಮನು. ಈ 8 ಜನನ ನೀವು ಆಯ್ಕೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಈಗ ಒಬ್ಬರಿಗೆ 8 ವೋಟ್ ಹಾಕೋದಕ್ಕೆ ಅವಕಾಶ ಇದೆ. ನೀವು ಹೇಳೋದು 8 ವೋಟನ್ನ ನಮ್ಗೆ ಕೊಡಿ ಅಂತಲ್ಲ, ಅಥವಾ ನಮ್ಗೆ ಇಷ್ಟು ಕೊಡಿ ಬೇರೆಗೆ ಇಷ್ಟು ಕೊಡಿ ಅಂತ ಆತರ? ನಾವು 8 ಸೀಟ್ನ ನಮಗೆ ಗೆಲ್ಸ್ಬೇಕು ಅಂತ, ನನಗೊಬ್ಬಗೆ ಕೊಡಿ ಅಂತ ಯಾವುದೇ ಕಾರಣಕ್ಕೂ ಇಲ್ಲ. ನಾವು ಚುನಾವಣೆ ಹೊರಡಬೇಕಾದ್ರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಎಲ್ಲರೂ ಶಪಥ ಮಾಡಿ ಹೊರಡೋದು. ನಾವು ಅವರಲ್ಲಿ ಮನವಿ ಮಾಡೋದು ಇಷ್ಟೇ. ನಾವು ಪ್ರತಿಯೊಬ್ಬರಿಗೂ ಮನವಿ ಮಾಡಿ ಮತ್ತೆ ಅವರಿಗೆ ಮನದಟ್ಟು ಮಾಡ್ಕೊಡ್ತೀವಿ. ಈ 8 ಜನ ಗೆಲ್ಸಿದ್ರೆ ಮಾತ್ರ ನಮಗೆ ಇಲ್ಲಿ ಒಳ್ಳೆ ಒಂದು ಸಾಧನೆ ಮಾಡ್ಬೋದು, ರೈತರಿಗೆ ಅನುಕೂಲ ಮಾಡ್ಕೊಡ್ಬೋದು. ಹೊರತು ನಾನೊಬ್ಬ ಗೆದ್ದು, ಲಕ್ಷ್ಮಣ್ ಗೌಡ್ರು ಒಬ್ರು ಗೆದ್ದು, ಇನ್ನಿಬ್ರು ಗೆದ್ರೆ ನಮ್ಗೆ ಅಲ್ಲಿ ಅಧಿಕಾರ ಹಿಡಿಯಕ್ಕೆ ಆಗಲ್ಲ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ, ನಮ್ಮ ಟೀಮಿಗೆ ನೀವು ಗೆಲ್ಸ್ಕೊಡ್ಬೇಕು. ಓಕೆ, ಧನ್ಯವಾದಗಳು ಅಜಿತ್ ಕುಮಾರ್ ಅವರೇ. ಈಗಾಗಲೇ ವೀಕ್ಷಕರೇ ನೋಡಿದಿರಲ್ಲ, ಇಷ್ಟೊತ್ತು ಸಂದರ್ಶನದಲ್ಲಿ ಮಾತನಾಡಿದ್ವಿ. ಇನ್ನು ನಿಮ್ಗೆ ಏನಾದರೂ ಕೇಳಬೇಕು ಅಂತಿದ್ರೆ ನಮ್ಮ ಕಾಮೆಂಟ್ ಬಾಕ್ಸ್ ಇದೆ, ಆ ಕಾಮೆಂಟ್ ಬಾಕ್ಸಿಗೆ ಹಾಕಿ, ಅದಕ್ಕೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ನಾವು 50ನೇ ಎಪಿಸೋಡ್ ನವೀನ್ ಸ್ವರ ಸಂಗಮ ಏನು ಹಾಡುಗಾರರು ಬಕ್ಕಿ ಮಂಜು ನೇತೃತ್ವದಲ್ಲಿ ನಡೀತಾ ಇದೆ, 50ನೇ ಎಪಿಸೋಡಿನಿಂದ 500ನೇ ಎಪಿಸೋಡ್ವರೆಗೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅಜಿತ್ ಅವರು ಭಾಗವಹಿಸಿ ಸಪೋರ್ಟ್ ಮಾಡಿ ಬೆಂತಟ್ಟಿ ಸಹಾಯ ಮಾಡಿದಂಥದ್ದು. ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ಮನೇನು ಕೂಡ 500ನೇ ಎಪಿಸೋಡ್ ಚಿಕ್ಕಮಗಳೂರಲ್ಲಿ ನಡೆದಾಗ ಮೋಸ್ಟ್ಲಿ ಬರೋಕ್ಕಾಗಲಿಲ್ಲ ನಿಮಗೆ, ಆದರೂ ಕೂಡ ಒಂದು ದೊಡ್ಡ ಮಟ್ಟದ ಸಹಾಯ ಮಾಡಿ ಹಾಡುಗಾರರಿಗೆ ಬೆಳಿಬೇಕು. ಗ್ರಾಮೀಣ ಪ್ರದೇಶದ ಹಾಡುಗಾರರಿಗೆ ನಾನು ಹೇಳಿಲ್ಲ, ಒಂದು ಕಡೆ ಸ್ಪೋರ್ಟ್ಸು, ಒಂದು ಕಡೆ ವಿದ್ಯಾಭ್ಯಾಸ, ರಾಜಕಾರಣಿ ಎಲ್ಲ ಇದ್ರೂ ಕೂಡ ಹಾಡುಗಾರರ ಬಗ್ಗೆನೂ ಅಷ್ಟೇ ಅಭಿಮಾನ ಇದೆ. ಯಾಕೆಂದ್ರೆ ಹಾಡುಗಾರನ ಬೆಳೆಸ್ತಕ್ಕಂಥದ್ದೇ ಇವತ್ತು ಅವಿನ್ ಸ್ವರ ಸಂಗಮ. ಇದು ವಿಶ್ವದಲ್ಲೇ ಪ್ರಥಮ, ಅಷ್ಟು ಸುಲಭ ಅಲ್ಲ. ಈಗ ಇನ್ನೇನು ಡಿಸೆಂಬರ್ ಕೊನೆ ಅಥವಾ ಜನವರಿನಲ್ಲಿ 555ನೇ ಎಪಿಸೋಡ್ ಮತ್ತೆ ಬರ್ತಾ ಇದೆ. ಹಾಗಾಗಿ ಅದಕ್ಕೆ ಸಹಾಯ ಮಾಡಿ ಅಂತ ಒಂದು ಪೀಠಿಕೆನೂ ಕೂಡ ಹೌದು, ನಮ್ದು ಸ್ವಾರ್ಥ ಇದೆ. ಆದರೆ ಹಾಡುಗಾರಿಕೆಗೂ ಕೂಡ ಒಂದು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಬೇರೆ ಇರೋದಲ್ಲ, ನಮ್ಮದೇ. ನಮ್ಮ ಅವಿನ್ ಟಿವಿ ಸ್ಟಾರ್ಟ್ ಆಗಿ 5 ವರ್ಷ ಆಗಿ, ಅವಿನ್ ಸ್ವರ ಸಂಗಮ ಶುರುವಾಗಿ 4 ವರ್ಷ, ನಾಡ್ದು ಅಕ್ಟೋಬರ್ 16ಕ್ಕೆ 4 ವರ್ಷ ಆಗಿದೆ. ಹಾಗಾಗಿ ಸಾಕಷ್ಟು ಹಾಡುಗಾರರನ್ನ, ಗ್ರಾಮೀಣ ಪ್ರದೇಶದವ್ರನ್ನ, ಜನಪದ ಹಾಡುಗಾರರನ್ನ ಬೆಳೆಸಿದಂಥ ಕೀರ್ತಿ ಅವಿನ್ ಸ್ವರ ಸಂಗಮಕ್ಕೆ, ಅದರ ನೇತೃತ್ವ ವಹಿಸ್ಕೊಂಡಂಥ ಬಕ್ಕಿ ಮಂಜು ಅವರಿಗೆ. ಹಾಗೇನೆ ಅದ್ರ ಜೊತೆ ಇವತ್ತೇನು ಕಾಮೆಂಟ್ ಮಾಡ್ತಾರೆ, ಏನು ವಿಚಾರಗಳನ್ನ ಹಾಕಿರ್ತಾರೆ, ಅದನ್ನ ಸುಲಲಿತವಾಗಿ, ಸರಳವಾಗಿ ಜನಗಳಿಗೆ ಅರ್ಥ ಆಗುವ ರೀತಿಯಲ್ಲಿ ಆಯಾ ಭಾಷೆದ ಜನಗಳಿಗೆ ಆಯಾ ಭಾಷೆಯಲ್ಲಿ ಆಂಕರಿಂಗ್ ಮಾಡುವ ನಮ್ಮ ವಸಂತ್ ಹಾರ್ಗೂಡವರು ಕೂಡ ಬಹಳಷ್ಟು ಅವಿನ್ ಸ್ವರ ಸಂಗಮಕ್ಕೆ ಪ್ಲಸ್ ಅವಿನ್ ಈಗಲೂ ಅವರೇ ಟೆಕ್ನಿಷಿಯನ್. ಹಾಗಾಗಿ ಅವ್ರಿಗೆಲ್ಲರನ್ನೂ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಗೊತ್ತವ್ರು, ಬಕ್ಕಿ ಮಂಜು ಆಗಲಿ, ವಸಂತ್ ಆಗಲಿ, ಗಣೇಶ್ ಆಗಲಿ ಯಾರು ಶ್ರೀಮಂತರಲ್ಲ, ಏನೂ ಅಲ್ಲ ಅಂಥೇಳಿ. ಹಾಗಾಗಿ
ಆ ಒಂದು ಹಾಡುಗಾರರಿಗೆ ಸಪೋರ್ಟ್ ಮಾಡೋದ್ರ ಜೊತೆಗೆ ಬೆಕ್ಕಿ ಮಂಜುಗೂ ಸಪೋರ್ಟ್ ಮಾಡ್ತಾ ಅವಿನ ಸ್ವರಸಂಗಮಕ್ಕೆ ಅವಿನ ಟಿವಿಗೆ ಸಪೋರ್ಟ್ ಮಾಡ್ತಾ ಬಂದಂಥವ್ರು. ಕೇಳಿದಾಗ ಇಲ್ಲ ಅಂತ ಹೇಳಿಲ್ಲ, ನಾವೇನು ಇಷ್ಟೇ ಕೇಳಬೇಕು ಅಂತೇನು ಹೋಗಲ್ಲ, ಒಂದು ಅಮೌಂಟ್ ಅವರಿಗೆ ಗೊತ್ತಿರುತ್ತೆ ಇಷ್ಟು ಅಂತೇಳಿ. ಅವಾಗ ಅವತ್ತಿಂದನೂ ಸಹಾಯ ಮಾಡಿದಂಥವ್ರು. ಹಾಗಾಗಿ ಸಹಾಯ ಮಾಡಿದ್ದಾರೆ ಅಂತಲ್ಲ, ತುಂಬ ಜನ ಸಹಾಯ ಮಾಡಿದ್ದಾರೆ. ಅದು ಈ ಮನುಷ್ಯನಿಗೆ ಎಲ್ಲ ರಂಗದಲ್ಲೂ ಸಹಾಯ ಮಾಡ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ಅದು ತುಂಬ ವಿಶೇಷ. ಹಾಗಾಗಿ ಈಗ ಸಹಕಾರಿ ರಂಗದಲ್ಲೂ ಕೂಡ ಕಾಲಿರಿಸಿ ಅಲ್ಲಿಯೂ ಕೂಡ ಕೆಲಸ ಮಾಡಿ ಇವತ್ತು ಮತ್ತೆ ಹೊಸ ಬೋರ್ಡ್ ಏನು ಬರ್ತಾ ಇದೆ ಅದಕ್ಕೆ ಫೌಂಡರ್ ಜೊತೆನಲ್ಲಿ ನಾವೊಂದಷ್ಟು ಜನ ಕೆಲಸ ಮಾಡೋಣ ಅಂತ ಇವತ್ತು ಹೊರಟಿದ್ದಾರೆ. ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಾರೆ. ಕೊನೆಯದಾಗಿ ಅಜಿತ್ ಅವರೇ, ನಮ್ಮ ಅವಿನ್ ಟಿವಿ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಅವಿನ್ ಟಿವಿ ಇವತ್ತು ಇಡೀ ನಮ್ಮ ಜಿಲ್ಲೆ ಅಲ್ಲ, ರಾಜ್ಯದಲ್ಲಿ ಎಲ್ಲ ಕಡೆನೂ ಒಳ್ಳೆ ಹೆಸರು ಮಾಡ್ತಿದೆ. ಇನ್ನೂ ಹೆಚ್ಚಿನ ಶಕ್ತಿ ಈ ಅವಿನ್ ಟಿವಿ ಸಿಕ್ಲಿ, ನಮ್ಮ ಕಡೆಯಿಂದನೂ ಇನ್ನು ಮುಂದೆನೂ ಇದಕ್ಕೆ ಸಹಕಾರ ಇರುತ್ತೆ ಅಂತ ನಾನು ಶುಭ ಹಾರೈಸ್ತೀನಿ. ಓಕೆ ಬಂಧುಗಳೇ, ಇಷ್ಟೊತ್ತು ಮಾತನಾಡಿದ್ರಿ, ಇಷ್ಟೊತ್ತು ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇನ್ನೊಂದು ದಿವಸ ನಾನು ಅಜಿತ್ ಅವ್ರನ್ನ ಮತ್ತೆ ಕರೆಯೋಕ್ಕಿದೆ ವಾಪಸ್ಸು. ಅದು ದೊಡ್ಡ ರಾಜಕಾರಣ ಮಟ್ಟಕ್ಕೆ ಅವ್ರ ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತ ಹೇಳ್ತಾ, ಮತ್ತು ಒಂದು ನಮ್ಗೆ ಯಾಕೆ ಅಜಿತ್ ಅವ್ರ ಬಗ್ಗೆ ಒಂದು ಇಷ್ಟು ದಿನ ಒಂದು ಮನೋಭಾವ ಇತ್ತು, ನಾವು ಮಾತಾಡ್ತಾ ಇದ್ವಿ, ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ. ಒಂದಿನ ಟಾರ್ಗೆಟ್ ಅಂತ ಕಾರ್ಯಕ್ರಮಕ್ಕೆ ಕರೆದಿದ್ವಿ, ನಮ್ಮ ನೆಟ್ವರ್ಕ್ ಫೇಲ್ಯೂರ್ ಆಗಿ ಆಗಲಿಲ್ಲ. ಕರೆಕ್ಟ್ ತಕ್ಷಿ ಏನೋ ಅರಿಕೈತಾ ಇತ್ತು. ಹಾಗಾಗಿ ಅದೊಂದು ಇತ್ತು, ಒಂದು ಡ್ಯೂ ಉಳಿದಿತ್ತು. ಅವರು ಏನು ಕೊಟ್ಟಿದ್ರು ಆ ಋಣ ತೀರಿಸ್ಬೇಕಿತ್ತು, ನಾವು ಅವ್ರಿಗೆ ಆ ಋಣ ಬಾಕಿ ಇತ್ತು. ಹಾಗಾಗಿ ಇವತ್ತು ಅವ್ರನ್ನ ಕರೆದು ಮಾತನಾಡಿಸಿದ್ವಿ. ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಅಂತಲ್ಲ, ವ್ಯಾಪಾರ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ನಾವು ಭಗವಂತ ಅವರಿಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಡ್ಲಿ, ಈ ನಾಡಿನ ಜನಗಳ ಒಂದು ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿನ ಕೊಡ್ಲಿ ಅಂತ ಹೇಳ್ತಾ ಅವರು ಕಾರ್ಯಕ್ರಮಗಳಿಗೆ ಬಂದಿಲ್ಲ ನಮ್ಮ ಕಾರ್ಯಕ್ರಮಕ್ಕೆ. ಹಾಗಾಗಿ 500ನೇ ಎಪಿಸೋಡ್ಗೂ ಕೂಡ ಸಹಾಯ ಮಾಡಿದ್ದಾರೆ, ದೊಡ್ಡ ಮಟ್ಟದ್ದು. ಹಾಗಾಗಿ ಅವ್ರಿಗೆ ನೆನಪಿನ ಕಾಣಿಕೆನ ಕೊಟ್ಟಿರಲಿಲ್ಲ ನಾವು. ಹಾಗಾಗಿ ನಮ್ಮ ರಾಷ್ಟ್ರೀಯ ಹಾಡುಗಾರ ಬಕ್ಕಿ ಮಂಜು ಅವರು ಆ ನೆನಪಿನ ಕಾಣಿಕೆಯನ್ನ ಅಜಿತ್ ಅವ್ರಿಗೆ ನೀಡಬೇಕು ಅಂತೇಳಿ ಕೇಳ್ತೀವಿ. ಥ್ಯಾಂಕ್ ಯು. ದೇವರು ಒಳ್ಳೇದು ಮಾಡಲಿ. ಓಕೆ, ಹಾಗಾಗಿ ನಾವು ಯಾರು ಸಹಾಯ ಮಾಡಿರ್ತಾರೆ ಅವ್ರಿಗೆ ನೆನಪಿನ ಕಾಣಿಕೆ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಸಂದರ್ಶನವನ್ನ ಇಲ್ಲಿಗೆ ಮುಗಿಸ್ತೀನಿ. ಹೋಗಿ ಬರ್ತೀನಿ.